Hello, Makle. This is Sahana, your social science tutor from Parikshe. So first, So what are we covering? How are we covering ಅನ್ನೋದನ್ನ ಹೇಳ್ತಾ ಹೋಗ್ತೀನಿ. And then important concepts ಏನು. ಸೊ ಒಂದು ಚಾಪ್ಟರ್ ಅಂತ ತಗೊಂಡಾಗ ಅದರಲ್ಲಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಎಸ್ಪೆಷಲಿ ಸೋಷಿಯಲಲ್ಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕಪ್ಪ ಅಂತಂದರೆ ರಿಪೀಟೆಡ್ PYQPs ಬರೋ ಚಾನ್ಸಸ್ ಜಾಸ್ತಿ ಇದೆ. ಸೊ ಒಂದು ಕ್ವೆಶ್ಚನ್ ಬಂದಿದೆ ಅಂತ ಅಂದರೆ ಸುಮಾರು ಸತಿ ರಿಪೀಟ್ ಆಗಿದೆ ಅಂತ ಅಂದರೆ ಸೊ ಈ ವರ್ಷವೂ ಅದು ಬರೋ ಸಾಧ್ಯತೆಗಳು ಜಾಸ್ತಿ ಇದೆ ಅಲ್ವಾ. ಸೊ ಹಾಗಾಗಿ ರಿಪೀಟೆಡ್ PYQPsನ ಕೂಡ ನೋಡ್ತಾ ಹೋಗ್ತೀವಿ. ಆ್ಯಂಡ್ ಲಾಸ್ಟಲ್ಲಿ ಟೆಕ್ನಿಕ್ಸ್ ಟು ಆನ್ಸರ್. ಸೊ ಇವಾಗ ಒಂದು ಆನ್ಸರ್ ಅಂತ ಬಂದಿದ ತಕ್ಷಣ ಅದು ಹೇಗೆ ನೆನ್ಪಿಟ್ಕೋಬೋದು, ಸೊ ಹೇಗೆ ಬರಿಬೋದು, ಕೀವರ್ಡ್ಸ್ನ ಹೇಗೆ ತೆಗೆಯೋದು ಆ ಒಂದು ಆನ್ಸರಿಂದ, ಇದೆಲ್ಲನೂ ನಾನಿವತ್ತು ಈ ಒಂದು ಕ್ಲಾಸಲ್ಲಿ ನಿಮಗೆ ಹೇಳ್ತಾ ಹೋಗ್ತೀನಿ. ಓಕೆನಾ. ಸೊ ದಿಸ್ ಇಸ್ ಹೌ ವಿ ಆರ್ ಕವರಿಂಗ್ ಈ ಒಂದು ಕ್ಲಾಸ್ನ. ಇಂಡಿಯಾ ಲ್ಯಾಂಡ್ ಯೂಸ್ ಆ್ಯಂಡ್ ಅಗ್ರಿಕಲ್ಚರ್ ಅಂದರೆ ಭಾರತದ ಭೂ ಬಳಕೆ ಹಾಗೂ ಕೃಷಿ. ಸೊ ಈ ಚಾಪ್ಟರ್ನ ಸ್ಟಾರ್ಟ್ ಮಾಡ್ತಾ ಹೋಗ್ತೀವಿ ಮಕ್ಕಳಿಗೆ. ಯಾಕೆ ಈ ಒಂದು ಚಾಪ್ಟರ್ನ ಓದ್ಬೇಕು ನಾವು? ಓಕೆ, ಸೊ ಯಾಕೆ ಓದಬೇಕಪ್ಪ ಅಂತಂದರೆ ಇದರಿಂದ 3 ಮಾರ್ಕ್ಸ್ ಬರೋ ಅಂಥ ಸಾಧ್ಯತೆಗಳಿದೆ. ಸೊ ಹಾಗಾಗಿ ಈ ಚಾಪ್ಟರ್ನ ನೀವು ಓದಬೇಕು. ಓಕೆ, ಸೊ ಆ 3 ಮಾರ್ಕ್ಸ್ನ 1 ಮಾರ್ಕ್ ಕ್ವೆಶನ್ ಆಗಿ ಕೇಳ್ಬೋದು, 2 ಮಾರ್ಕ್ ಕ್ವೆಶನ್ ಆಗಿ ಕೇಳ್ಬೋದು, 3 ಮಾರ್ಕ್ ಕ್ವೆಶನ್ ಆಗಿ ಕೂಡ ಕೇಳ್ಬೋದು. ಲೈಕ್ 2 ಮಾರ್ಕ್ 1 ಮಾರ್ಕ್ ಅಥವಾ ಬರೀ 3 ಮಾರ್ಕ್ಸ್. ಸೊ ಈ ಥರ ಕೇಳುವಂಥ ಸಾಧ್ಯತೆಗಳಿದೆ. ಸೊ ಹಾಗಾಗಿ ನೀವು 1 ಮಾರ್ಕು 2 ಮಾರ್ಕು 3 ಮಾರ್ಕ್ಗೂ ಪ್ರಿಪೇರ್ ಆಗ್ತಾ ಹೋಗಬೇಕು. ರೈಟ್? ಎಸ್. ಸೊ ಹಾಗಾಗಿ ಈ ಒಂದು ಚಾಪ್ಟರ್ನ ಓದಬೇಕು. ಆ್ಯಂಡ್ ಏನೇನು ಟಾಪಿಕ್ಸ್ ಕವರ್ ಮಾಡ್ತೀವಿ ಮಕ್ಕಳೇ ಇಲ್ಲಿ ತಿಳ್ಕೊಳ್ಳಿ ನೀವು. ನಾನು ಪ್ರತಿಯೊಂದು ಪ್ರತಿಯೊಂದು ಪಾಯಿಂಟ್ನ ನಾನಿಲ್ಲಿ ಹೇಳ್ತಾ ಹೋಗೋದಿಲ್ಲ, ಪ್ರತಿಯೊಂದು ಟಾಪಿಕ್ನ ನಾನಿಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗೋದಿಲ್ಲ. ಸೊ ಇದು ಬಂದ್ಬಿಟ್ಟು ರಿವಿಷನ್ ವಿಡಿಯೋ. ಸೊ ಏನೇನು ಇಂಪಾರ್ಟೆಂಟ್ ಇದೆಯೋ ಅದನ್ನು ಮಾತ್ರ ನಾನು ಕವರ್ ಮಾಡ್ತಾ ಹೋಗ್ತೀನಿ. ಓಕೆನಾ. ಸೊ ಲ್ಯಾಂಡ್ ಯೂಸ್ ಫ್ಯಾಕ್ಟರ್ಸ್ ಏನು ಅಂತ, ಆ್ಯಂಡ್ ಟೈಪ್ಸ್ ಆಫ್ ಲ್ಯಾಂಡ್ ಯೂಸ್, ಅಗ್ರಿಕಲ್ಚರ್ ಅಂದರೆ ಕೃಷಿ, ಭಾರತದಲ್ಲಿ ಕೃಷಿಯ ಪ್ರಾಮುಖ್ಯತೆ ಏನು ಅಂತ ಹೇಳ್ತಾ ಹೋಗ್ತೀನಿ. ಕೃಷಿಯ ವಿಧಗಳು, ಬೆಳೆ ಮಾದರಿ ಅಂದರೆ ಕ್ರಾಪಿಂಗ್ ಪ್ಯಾಟರ್ನ್ ಅಂದರೆ ಏನು ಅಂತ ಹೇಳ್ತೀನಿ. ಡಿಫ್ರೆನ್ಸ್ ಬಿಟ್ವೀನ್ ಖಾರೀಫ್ ಆ್ಯಂಡ್ ರಾಬಿ ಸೀಸನ್ಸ್. ಓಕೆ, ಸೊ ವ್ಯತ್ಯಾಸ ಏನು ಇವೆರಡರ ನಡುವೆ ಅನ್ನೋದನ್ನು ಹೇಳ್ತೀನಿ. ಮೇಜರ್ ಕ್ರಾಪ್ಸ್ ಯಾವ್ದು ಬರುತ್ತೆ, ಅದು ಮೇಜರ್ ಕ್ರಾಪ್ಸ್ ಅಂತ ಅಂದರೆ ಇಲ್ಲಿ ಕೂಡ ನಾನು ಎಲ್ಲ ಹೇಳೋದಿಲ್ಲ. ಸೊ ಜಾಸ್ತಿ ಸತಿ ಕೇಳಿರೋ ಅಂಥ ಕ್ರಾಪ್ಸ್ನ ಮಾತ್ರ ನಾನು ಕವರ್ ಮಾಡ್ತಾ ಹೋಗ್ತೀನಿ. ಹಾಗೂ ಫ್ಲವರ್ಸ್ ಗ್ರೋನ್ ಇನ್ ಇಂಡಿಯಾ, ಸೊ ಅವುಗಳ ಹೆಸರುಗಳನ್ನ ಮಾತ್ರ ನಾನು ಮೆನ್ಷನ್ ಮಾಡ್ತೀನಿ. ಓಕೆ, ಸೊ ದಿಸ್ ಇಸ್ ವಾಟ್ ವಿಲ್ ಬಿ ಸ್ಟಡಿಂಗ್ ಟುಡೇ. ಆಯಿತಾ? ವಾಟ್ ಈಸ್ ಲ್ಯಾಂಡ್ ಯೂಸ್? ಸೊ ಭೂ ಬಳಕೆ ಎಂದರೇನು? ಏನು ಲ್ಯಾಂಡ್ ಯೂಸ್ ಅಂತ ಅಂದರೆ ನಾವು ಕೃಷಿಗೆ ಬಿಟ್ಟು ಬೇರೆದಕ್ಕೆ ಏನಕ್ಕೆಲ್ಲ ಉಪಯೋಗಿಸ್ಕೊತೀವೋ ಭೂಮಿನ, ಅದನ್ನು ನಾವು ಲ್ಯಾಂಡ್ ಯೂಸ್ ಅಥವಾ ಭೂ ಬಳಕೆ ಅಂತ ಹೇಳ್ತೀವಿ. ಅಂಡರ್ಸ್ಟುಡ್? ಅರ್ಥ ಆಯ್ತಾ ಮಕ್ಕಳೇ? ಎಸ್. ಸೊ ಆ್ಯಂಡ್ ಇದು 1 ಮಾರ್ಕ್ಗೆ ಕೇಳೋ ಅಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಸೊ ಲ್ಯಾಂಡ್ ಯೂಸ್ ಅಂದರೆ ಏನು, ವಾಟ್ ಇಸ್ ಲ್ಯಾಂಡ್ ಯೂಸ್ ಅಂತ. ಸೊ ಭೂಮಿ ಅತ್ಯಂತ ಪ್ರಮುಖ ನೈಸರ್ಗಿಕ ಸಂಪನ್ಮೂಲಗಳಾಗಿದೆ. ಅಂದರೆ ನಮಗೆ ನ್ಯಾಚುರಲ್ ರಿಸೋರ್ಸ್, ದೇವರು ಕೊಟ್ಟಿರುವಂಥ ನ್ಯಾಚುರಲ್ ರಿಸೋರ್ಸಲ್ಲಿ ಒಂದು ಭೂಮಿಯಾಗಿದೆ. ಆ ಭೂಮಿನ ನಾವು ಬೇರೆ ಬೇರೆ ರೀತಿಯಲ್ಲಿ ಉಪಯೋಗಿಸ್ಕೋಬೋದು ಅಲ್ವಾ. ಸೊ ಒಂದು ಕೃಷಿಗೆ ಡೆಫಿನೆಟ್ಲಿ ಉಪಯೋಗಿಸ್ಕೋತೀವಿ, ಅದನ್ನು ಬಿಟ್ಟು ಬೇರೆ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳೋದನ್ನು ನಾವು ಲ್ಯಾಂಡ್ ಯೂಸ್ ಅಥವಾ ಭೂ ಬಳಕೆ ಅಂತ ಹೇಳ್ತೀವಿ. ಓಕೆನಾ. ಸೊ ಯೂಸಿಂಗ್ ಲ್ಯಾಂಡ್ ಫಾರ್ ಪರ್ಪಸಸ್ ಅದರ್ ದ್ಯಾನ್ ಅಗ್ರಿಕಲ್ಚರ್ ಎಕ್ಸೆಟ್ರಾ ಇಸ್ ಕಾಲ್ಡ್ ಲ್ಯಾಂಡ್ ಯೂಸ್. ಓಕೆ, ಎಸ್. ನೆಕ್ಸ್ಟ್ ಬಂದ್ಬಿಟ್ಟು ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಲ್ಯಾಂಡ್ ಯೂಸ್. ಸೊ ಏನೇನು ಫ್ಯಾಕ್ಟರ್ಸ್ ಅಫೆಕ್ಟ್ ಆಗುತ್ತಪ್ಪ ಅಂತಂದರೆ ನ್ಯಾಚುರಲ್ ಫ್ಯಾಕ್ಟರ್ಸ್, ನೈಸರ್ಗಿಕ ಅಂಶಗಳು. ನೈಸರ್ಗಿಕ ಅಂದಿದ ತಕ್ಷಣ ನಿಮಗೆ ಕ್ಲೈಮೇಟ್ ಬರ್ಬೋದು, ಲ್ಯಾಂಡ್ ಫಾರ್ಮ್ ಬರ್ಬೋದು, ರೈನ್ಫಾಲ್ ಬರ್ಬೋದು, ಸೊ ಮಣ್ಣು ಯಾವ ರೀತಿಯಲ್ಲಿದೆ, ಸಾಯಿಲ್ ಹೇಗಿದೆ ಅನ್ನೋದನ್ನು ಬರ್ಬೋದು ಅಂತ ಎಲ್ಲ ಕವರ್ ಆಗುತ್ತೆ. ಸೊ ಅದು ನ್ಯಾಚುರಲ್ ಫ್ಯಾಕ್ಟರ್ಸ್. ಹಾಗೂ ಆರ್ಥಿಕ ಅಂಶಗಳು ಕೂಡ ಡಿಪೆಂಡ್ ಆಗುತ್ತೆ, ಆ್ಯಂಡ್ ಸಾಮಾಜಿಕ ಅಂಶಗಳು ಆ್ಯಂಡ್ ಅದರ್ ಫ್ಯಾಕ್ಟರ್ಸ್. ಅದರ್ ಫ್ಯಾಕ್ಟರ್ಸ್ ಅಂದಿದ ತಕ್ಷಣ ನಿಮಗೆ ಇಲ್ಲಿ ಟೆಕ್ನಾಲಜಿ, ನೀರಾವರಿ, ಇರಿಗೇಷನ್ ಅನ್ನೋದು ಅದರ್ ಫ್ಯಾಕ್ಟರ್ಸ್ ಕೆಳಗಡೆ ಬರುತ್ತೆ. ಅರ್ಥ ಆಗ್ತಾ ಮಕ್ಕಳೇ? ಸೊ ಇದು ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಲ್ಯಾಂಡ್ ಯೂಸ್. ರೈಟ್? ನೆಕ್ಸ್ಟ್ ಟೈಪ್ಸ್ ಆಫ್ ಲ್ಯಾಂಡ್ ಯೂಸ್. ಸೊ ಭೂ ಬಳಕೆಯ ವಿಧಗಳು. ಸೊ ಭೂ ಬಳಕೆಯ ವಿಧಗಳು 6 ರೀತಿಯಲ್ಲಿದೆ. ಸೊ ಫಸ್ಟ್ ಬಂದ್ಬಿಟ್ಟು ನೆಟ್ ಝೋನ್ ಏರಿಯಾ, ಫಾರೆಸ್ಟ್ ಏರಿಯಾ, ಅನ್ಕಲ್ಟಿವೇಟೆಡ್ ಏರಿಯಾ, ಫ್ಯಾಲೋ ಲ್ಯಾಂಡ್, ಗ್ರಾಸ್ ಲ್ಯಾಂಡ್ ಹಾಗೂ ಅದರ್ ಲ್ಯಾಂಡ್ ಕಲ್ಟಿವೇಶನ್. ಸೊ 6 ರೀತಿ ಇದೆ. ಏನಿದೆಲ್ಲ?
ಫಸ್ಟ್ ಬಂದ್ಬಿಟ್ಟು ನೆಟ್ ಝೋನ್ ಏರಿಯಾ. ನೆಟ್ ಝೋನ್ ಅಂದಿದ ತಕ್ಷಣ ಸೊ ನೀವು ಪೂರ್ತಿ ಜಾಗ ಏನಿದೆ ಅಥವಾ ಪೂರ್ತಿ ಭೂಮಿ ಏನಿದೆ ಅದನ್ನು ನಾವು ಕೃಷಿಗೆ ಮಾತ್ರ ಉಪಯೋಗಿಸ್ಕೋತೀವಿ. ಅರ್ಥ ಆಗ್ತಾ ಇದೆಯಾ? ಸೊ ಅದು ನೆಟ್ ಝೋನ್ ಏರಿಯಾ. ಎಷ್ಟು ಪ್ರದೇಶ ಇದೆಯೋ ಅಷ್ಟು ಪ್ರದೇಶ ಪೂರ್ತಿ ನಾವು ಕೃಷಿಯನ್ನು ಮಾಡ್ತೀವಿ ಫುಲ್ ಆಗಿ. ಅರ್ಥ ಆಗ್ತಾ ಇದೆಯಾ? ಸೊ ಅದು ನೆಟ್ ಝೋನ್ ಏರಿಯಾ. ನೆಕ್ಸ್ಟ್ ಫಾರೆಸ್ಟ್ ಏರಿಯಾ, ಅರಣ್ಯ ಪ್ರದೇಶ. ಸೊ ಅರಣ್ಯ ಪ್ರದೇಶ ಅಂದಿದ ತಕ್ಷಣ ಸೊ ಹೆಸರಲ್ಲೇ ಇದೆ, ಸೊ ಸೆಲ್ಫ್ ಎಕ್ಸ್ಪ್ಲನೇಟರಿ ಇದು. ಸೊ ಅರಣ್ಯ ಇರುವಂಥ ಪ್ರದೇಶ ಅದನ್ನು ನಾವು ಅರಣ್ಯ ಪ್ರದೇಶ ಅಂತ ಹೇಳ್ತೀವಿ. ಸೊ ಫಾರೆಸ್ಟ್ ಇರುವಂಥ ಒಂದು ಜಾಗ. ನೆಕ್ಸ್ಟ್ ಬಂದ್ಬಿಟ್ಟು ಅನ್ಕಲ್ಟಿವೇಟೆಡ್ ಲ್ಯಾಂಡ್. ಅನ್ಕಲ್ಟಿವೇಟೆಡ್ ಲ್ಯಾಂಡ್ ಏನಪ್ಪ ಅಂತಂದರೆ ಸೊ ಇಲ್ಲಿ ಅಗ್ರಿಕಲ್ಚರ್ನ ನಾವು ಒಂದು 2-3 ವರ್ಷದ ಹಿಂದೆ ಮಾಡ್ತಾ ಇದ್ವಿ, ಓಕೆನಾ. ಬಟ್ ಈಗ ನಾವು ಮಾಡ್ತಾ ಇಲ್ಲ, ಸ್ಟಾಪ್ ಮಾಡಿದ್ದೀವಿ. ಸೊ ಅಗ್ರಿಕಲ್ಚರ್ ಅಥವಾ ವ್ಯವಸಾಯ ಕೃಷಿ ಅನ್ನೋದನ್ನು ನಾವು ಮಾಡ್ತಾ ಇದ್ವಿ, ಬಟ್ ಈಗ ನಾವು ಮಾಡ್ತಾ ಇಲ್ಲ, ಸ್ವಲ್ಪ ಬ್ರೇಕ್ ಕೊಟ್ಟಿದ್ದೀವಿ. ಇನ್ನೊಂದು ಸ್ವಲ್ಪ ದಿನ ಆದಮೇಲೆ ಮತ್ತೆ ಶುರು ಮಾಡುವಂಥ ಒಂದು ಭೂಮಿ. ಅರ್ಥ ಆಗ್ತಾ ಇದೆ? ಅದು ಅನ್ಕಲ್ಟಿವೇಟೆಡ್ ಲ್ಯಾಂಡ್. ಬಟ್ ಫ್ಯಾಲೋ ಲ್ಯಾಂಡ್ ಏನಪ್ಪ ಅಂತಂದರೆ ಇಲ್ಲಿ ನಾವು ಕೃಷಿಯನ್ನು ಮಾಡೋಕ್ಕಾಗೋದಿಲ್ಲ, ಓಕೆ. ಬಟ್ ಟೆಕ್ನಾಲಜಿಯನ್ನು ಯೂಸ್ ಮಾಡಿಕೊಂಡು ಮಾಡುವಂಥ ಸಾಧ್ಯತೆಗಳು ಇದೆ. ಸೊ ಅದು ಫ್ಯಾಲೋ ಲ್ಯಾಂಡ್. ಸೊ ಇಲ್ಲಿ ಫ್ಯಾಲೋ ಲ್ಯಾಂಡ್ ಹಾಗೂ ಅನ್ಕಲ್ಟಿವೇಟೆಡ್ ಲ್ಯಾಂಡ್ ನಿಮ್ಗೆ ಇವೆರಡು ಡಿಫ್ರೆನ್ಸ್ ಗೊತ್ತಾಗಬೇಕು ಮಕ್ಕಳೇ. ಅನ್ಕಲ್ಟಿವೇಟೆಡ್ ಲ್ಯಾಂಡ್ ಅಂತಂದರೆ ಕೃಷಿಯನ್ನು ಮಾಡ್ಬೋದು, ಬಟ್ ಈಗ ನಾವು ಸ್ವಲ್ಪ ಬ್ರೇಕ್ ಕೊಟ್ಟಿದ್ದೀವಿ. ಫ್ಯಾಲೋ ಲ್ಯಾಂಡ್ ಅಂತ ಅಂದರೆ ಕೃಷಿಯನ್ನು ಮಾಡೋಕ್ಕೆ ಆಗೋದೇ ಇಲ್ಲ ಇಂಥ ಭೂಮಿಯಲ್ಲಿ, ಬಟ್ ಸ್ಟಿಲ್ ಟೆಕ್ನಾಲಜಿನ ಯೂಸ್ ಮಾಡ್ಕೊಂಡು ಮಾಡಬಹುದು, ಬಹುಶಃ ಮಾಡಬಹುದು. ಅರ್ಥ ಆಗ್ತಾ ಇದೆಯಾ? ಸೊ ಅದು ಫ್ಯಾಲೋ ಲ್ಯಾಂಡ್. ನೆಕ್ಸ್ಟ್ ಬಂದ್ಬಿಟ್ಟು ಗ್ರಾಸ್ ಲ್ಯಾಂಡ್, ಹುಲ್ಲುಗಾವಲು. ಸೊ ಗ್ರಾಸ್ ಲ್ಯಾಂಡ್ ಇರುವಂಥ ಒಂದು ಜಾಗ. ಅದರ್ ದ್ಯಾನ್ ಕಲ್ಟಿವೇಷನ್ ಅಂತ ಇನ್ನೊಂದು ಬರುತ್ತೆ. ಅದೇನಪ್ಪ ಅಂತಂದರೆ ಕೃಷಿನ ಬಿಟ್ಟು ನಾವು ಏನೇನಕ್ಕೆಲ್ಲ ಯೂಸ್ ಮಾಡ್ಕೋತೀವಿ. ಲೈಕ್ ಫಾರ್ ಎಕ್ಸಾಂಪಲ್ ಒಂದು ಬಿಲ್ಡಿಂಗ್ಸ್ ಇರ್ಬೋದು, ರೋಡ್ಸು, ರೈಲ್ವೆ ಸ್ಟೇಷನ್ಸು, ಇದೆಲ್ಲ ಅದರ್ ದ್ಯಾನ್ ಕಲ್ಟಿವೇಷನ್ ಲ್ಯಾಂಡ್ ಕೆಳಗಡೆ ಬರುತ್ತೆ. ಅರ್ಥ ಆಯ್ತಾ? ಎಸ್. ಸೊ ಇದರಲ್ಲಿ ನಿಮಗೆ ಮೇನಾಗಿ ಡಿಫ್ರೆನ್ಸ್ ಗೊತ್ತಾಗಬೇಕಾಗಿರೋದು ಅನ್ಕಲ್ಟಿವೇಟೆಡ್ ಲ್ಯಾಂಡ್ ಹಾಗೂ ಫ್ಯಾಲೋ ಲ್ಯಾಂಡ್ ಬಗ್ಗೆ, ರೈಟ್? ಎಸ್. ಸೊ ಇವಾಗ ನಾನು ಹೇಳಿದ್ದೆ ಕೃಷಿ ಅನ್ನೋದು ಎಷ್ಟು ಇಂಪಾರ್ಟೆಂಟು, ಅದ್ರ ಟೈಪ್ಸು, ಇದನ್ನೆಲ್ಲ ಹೇಳ್ತಾ ಹೋದೆ ಅಲ್ವಾ. ಸೊ ಅದು ಒಂದು ಕ್ವೆಶನ್ನ ಮುಖಾಂತರ ನಾನು ಇವಾಗ ಆನ್ಸರ್ ನಿಮಗೆ ಹೇಳ್ತಾ ಹೋಗ್ತೀನಿ, ಬಿಕಾಸ್ ಇದು ತುಂಬ ಇಂಪಾರ್ಟೆಂಟ್ ಕ್ವೆಶನ್ ಆಗಿದೆ. ಸೊ ನಿಮಗೆ 4 ಮಾರ್ಕ್ಸ್ಗೇನು ಕೇಳಿದ್ದಾರೆ, 2 ಮಾರ್ಕ್ಸ್ಗೇನು ಕೇಳಿದ್ದಾರೆ. ಸೊ ಇಂಪಾರ್ಟೆನ್ಸ್ ಏನು ಕೃಷಿದು, ಅಗ್ರಿಕಲ್ಚರ್ದು ಅಂತ. ಆ್ಯಂಡ್ ಇನ್ನೊಂದು ರೀತಿಯಲ್ಲಿ ಕೂಡ ಕೇಳ್ತಾರೆ ಈ ಒಂದು ಕ್ವೆಶನ್ನ. ಹೇಗೆ ನೋಡಿ, ಹೌ ಹ್ಯಾಸ್ ಅಗ್ರಿಕಲ್ಚರ್ ಹೆಲ್ಪ್ಡ್ ಇನ್ ಡೆವಲಪ್ಮೆಂಟ್ ಆಫ್ ಸೆಕೆಂಡರಿ ಆ್ಯಂಡ್ ಟರ್ಷರಿ ಸೆಕ್ಟರ್ಸ್ ಅಂತಂದರೆ ಮಾಧ್ಯಮಿಕ ಮತ್ತು ತೃತೀಯ ವಲಯಗಳಲ್ಲಿ ಹೇಗೆ ಯೂಸ್ ಆಗುತ್ತೆ ಅಗ್ರಿಕಲ್ಚರ್ ಅನ್ನೋದನ್ನ ಕೂಡ ಕೇಳ್ಬೋದು. ಸೊ ಎರಡಕ್ಕೂ ಒಂದೇ ಆನ್ಸರ್. ಬಟ್ ನೀವು ನೋಡ್ತಾ ಹೋಗಿ, 4 ಮಾರ್ಕ್ಸ್ ಅಂದರೆ ಡೆಫಿನೆಟ್ಲಿ 8 ಪಾಯಿಂಟ್ಸ್ ಬರೀಬೇಕು. 2 ಮಾರ್ಕ್ಸ್ ಆ್ಯಂಡ್ ಸ್ಪೆಸಿಫಿಕ್ ಆಗಿ ಸೆಕೆಂಡರಿ ಆ್ಯಂಡ್ ಟರ್ಷರಿ ಅಂತ ಕೇಳಿದ್ದಾರೆ ಅಂತಂದರೆ ಸೊ ಇದಕ್ಕೆ ಮಾತ್ರ ಆನ್ಸರ್ 4 ಪಾಯಿಂಟ್ಸ್, ಬಿಕಾಸ್ 2 ಮಾರ್ಕ್ಸ್ ಕೇಳಿದ್ದಾರೆ. ಅರ್ಥ ಆಯ್ತಾ? ಸೊ ಆ ಥರ ಆನ್ಸರ್ ಬರೀತಾ ಹೋಗ್ಬೇಕು ನೀವು. ಅಗ್ರಿಕಲ್ಚರ್ ಮೇನ್ ಆಕ್ಯುಪೇಷನ್ ಆಗಿದೆ ಅಲ್ವಾ. ಸೊ ಸುಮಾರು ಜನಗಳಿಗೆ ಜೀವನಾಧಾರ ಕೃಷಿ ಆಗಿದೆ, ಅದು ಫಸ್ಟ್ ಪಾಯಿಂಟ್ ಅಲ್ವಾ. ಸೆಕೆಂಡ್ ಪಾಯಿಂಟ್, ನಾವು ಬೇರೆ ಬೇರೆ ಭಾರತ ಪೂರ್ತಿ ಕೃಷಿ ಅನ್ನೋದನ್ನು ಮಾಡ್ತಾರೆ ಆಯಿತಾ. ಸೊ ಬೇರೆ ಬೇರೆ ರೀತಿಯಲ್ಲಿ ಮಾಡ್ತಾರೆ, ಬಿಕಾಸ್ ಆ ಒಂದು ಕ್ಲೈಮೇಟ್ಗೆ ತಕ್ಕಂಗೆ, ಆ ಒಂದು ಮಣ್ಣಿಗೆ ತಕ್ಕಂಗೆ ಇಡೀ ಭಾರತದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಕೃಷಿಯನ್ನು ಮಾಡ್ತಾ ಹೋಗ್ತಾರೆ. ಅದು ಸೆಕೆಂಡ್ ಪಾಯಿಂಟ್. ಥರ್ಡ್ ಪಾಯಿಂಟ್ ಏನಪ್ಪ ಅಂತಂದರೆ ಭಾರತ ಅಂತಂದರೆ ಡೆಫಿನೆಟ್ಲಿ ಜನಸಂಖ್ಯೆ ಜಾಸ್ತಿ. ಇವಾಗ ನಾವು ಫಸ್ಟ್ ಪ್ಲೇಸಲ್ಲಿದ್ದೀವಿ ಪಾಪ್ಯುಲೇಷನಲ್ಲಿ. ಸೊ ಇಡೀ ಪಾಪ್ಯುಲೇಷನ್ಗೆ ನಮಗೆ ಆಹಾರ ಬೇಕು ಅಂತಂದರೆ ಕೃಷಿ ಅನ್ನೋದನ್ನು ಮಾಡಲೇಬೇಕಲ್ವಾ ಅಲ್ವಾ. ಸೊ ಫುಡ್ ಗ್ರೇನ್ಸ್ನ ಸಪ್ಲೈ ಮಾಡಲೇಬೇಕು. ಸೊ ಒಬ್ಬ ಮನುಷ್ಯ 3 ಹೊತ್ತು ತಿಂತಾ ಇದ್ದಾನೆ ಅಂತಂತಂದರೆ ಅದಕ್ಕೆ ತಕ್ಕಂಗೆ ನಾವು ಸಪ್ಲೈನ ಕೊಡ್ತಾ ಹೋಗಬೇಕು. ಸೊ ಅಗ್ರಿಕಲ್ಚರ್ ಹಾಗಾಗಿ ಇಂಪಾರ್ಟೆಂಟ್ ಆಗುತ್ತೆ ಅಲ್ವಾ. ಸೊ ಅದು ಥರ್ಡ್ ಪಾಯಿಂಟ್. ಓಕೆ, ಸೊ ನಾನು ಆಲ್ರೆಡಿ ಹೇಳಿದೆ ಜೀವನಾಧಾರ ಉದ್ಯೋಗವಾಗಿದೆ ಆಯಿತಾ. ಆ್ಯಂಡ್ ಆಲ್ಸೋ ಪ್ರೊವೈಡ್ಸ್ ಮೋರ್ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್, ಉದ್ಯೋಗ ಕೂಡ ಕೊಡ್ತಾ ಇದೆ. ಸೊ ಸುಮಾರು ಜನಕ್ಕೆ ಅಗ್ರಿಕಲ್ಚರ್ ಅಥವಾ ಕೃಷಿ ಅನ್ನೋದು ಉದ್ಯೋಗ ಆಪರ್ಚುನಿಟೀಸ್ ಕೂಡ ಕೊಡ್ತಾ ಇದೆ. ಆ್ಯಂಡ್ ದೇರ್ ಆರ್ ಮೆನಿ ಇಂಡಸ್ಟ್ರೀಸ್ ಇನ್ ಇಂಡಿಯಾ ದಟ್ ಡಿಪೆಂಡ್ ಆನ್ ರಾ ಮಟೀರಿಯಲ್ ಪ್ರೊವೈಡೆಡ್ ಬೈ ಅಗ್ರಿಕಲ್ಚರ್. ಸೊ ಇಲ್ಲಿಂದ ನೀವೇನು ಮಾಡ್ಬೋದಪ್ಪ ಅಂತಂದರೆ, ಸೊ ಇಂಪಾರ್ಟೆನ್ಸ್ 1-2 ಪಾಯಿಂಟ್ ಬರೆದು ಸೆಕೆಂಡರಿ ಹಾಗೂ ಟರ್ಷರಿಗೆ ಈ ಪಾಯಿಂಟ್ಸ್ನ ಬರಿತಾ ಹೋಗ್ಬೋದು. ಸೊ ಇಂಡಸ್ಟ್ರೀಸ್ ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ ಮೇಲೆ ಡಿಪೆಂಡ್ ಆಗಿದೆ. ಇವಾಗ ಫಾರ್ ಎಕ್ಸಾಂಪಲ್ ನಾನು ನಿಮಗೆ ಹೇಳ್ತೀನಿ ಮಕ್ಕಳೇ, ಹಾಲು, ನನ್ನ ಹತ್ರ ಹಾಲಿದೆ, ಇದು ಪ್ರೈಮರಿ ಪ್ರಾಡಕ್ಟ್. ಅದನ್ನು ನಾನು ಇಂಡಸ್ಟ್ರಿಗೆ ಕಳಿಸ್ತಾ ಇದ್ದೀನಿ. ಯಾಕಪ್ಪ ಅಂತಂದರೆ ಹಾಲಿನ ಬೈ ಪ್ರಾಡಕ್ಟ್ಸ್ ಬೇಕು ನನಗೆ, ಮೊಸರಾಗಿರ್ಬೋದು, ತುಪ್ಪ ಆಗಿರ್ಬೋದು, ಬೆಣ್ಣೆ ಆಗಿರ್ಬೋದು. ಸೊ ಇದನ್ನೆಲ್ಲ ಮಾಡೋದು ಇಂಡಸ್ಟ್ರೀಸಲ್ಲಿ, ಅಂದರೆ ನಾನು ಲಾರ್ಜ್ ಸ್ಕೇಲ್ ಬಗ್ಗೆ ಮಾತಾಡ್ತಾ ಇರೋದು, ಓಕೆನಾ. ಸೊ ಈ ಇಂಡಸ್ಟ್ರೀಸಿಂದ ಇವಾಗ ಮಾಡಿಬಿಟ್ಟು ಅವರೇ ಇಟ್ಕೋತಾರಾ?
ಇಲ್ಲ. ಸೊ ಅದನ್ನ ಮಾರ್ಕೆಟಿಗೆ ಕಳಿಸ್ಬೇಕು. ಸೊ ಇವಾಗ ನಾನು ಆಲ್ರೆಡಿ ಹೇಳಿದೆ, ಸೊ ಜನಸಂಖ್ಯೆ ಜಾಸ್ತಿ ಇದೆ, ಪ್ರತಿಯೊಬ್ಬರಿಗೂ ಅದು ತಲುಪಬೇಕಂತ ಅಂದರೆ ಹೇಗೆ ತಲುಪುತ್ತೆ? ಥ್ರೂ ಟ್ರಾನ್ಸ್ಪೋರ್ಟೇಷನ್. ಸೊ ಅದು ಟರ್ಷರಿ ಆಗುತ್ತೆ. ಅರ್ಥ ಆಯ್ತಾ? ಸೊ ಪ್ರೈಮರಿ, ಸೆಕೆಂಡರಿ ಹಾಗೂ ಟರ್ಷರಿ. ಓಕೆನಾ? ಸೊ ಯಾ, ಸೊ ಡಸ್ ಇಂಡೈರೆಕ್ಟ್ಲಿ ಅಗ್ರಿಕಲ್ಚರ್ ನರ್ಚರ್ಸ್ ಮೆನಿ ಇಂಡಸ್ಟ್ರೀಸ್. ಹೇಗಪ್ಪ ಅಂತಂದರೆ ಕೆಮಿಕಲ್ ಫರ್ಟಿಲೈಸರ್ಸ್ ಯೂಸ್ ಮಾಡ್ಬೋದು, ಪೆಸ್ಟಿಸೈಡ್ಸ್, ಇನ್ಸೆಕ್ಟಿಸೈಡ್ಸ್, ಇಂಡಸ್ಟ್ರೀಸ್, ಮ್ಯಾನುಫ್ಯಾಕ್ಚರಿಂಗ್ ಎಕ್ವಿಪ್ಮೆಂಟ್ಸ್ನ ಮೂಲಕ ಇರ್ಬೋದು. ಸೊ ಈ ಥರ ಇಂಡಸ್ಟ್ರೀಸ್ಗೆ ಹೆಲ್ಪ್ ಆಗುತ್ತೆ ಸೆಕೆಂಡರಿ. ಆ್ಯಂಡ್ ಅಗ್ರಿಕಲ್ಚರ್ ಸಪೋರ್ಟ್ಸ್ ಮೆನಿ ಟರ್ಷರಿ ಆಕ್ಯುಪೇಷನ್ಸ್ ಲೈಕ್ ಟ್ರಾನ್ಸ್ಪೋರ್ಟ್, ಟ್ರೇಡ್, ಬ್ಯಾಂಕಿಂಗ್ ಎಕ್ಸೆಟ್ರಾ. ಓಕೆನಾ? ಸೊ ಆಕ್ಯುಪೇಷನ್, ಫುಡ್, ಇಂಡಸ್ಟ್ರೀಸ್ ಬಂದ್ಬಿಟ್ಟು ನಿಮಗೆ ಕೀವರ್ಡ್ಸ್ ಆಗಿರುತ್ತೆ. ಏನಪ್ಪ ಅಂತಂದರೆ ಆಕ್ಯುಪೇಷನು, ಫುಡ್ಡು, ಇಂಡಸ್ಟ್ರೀಸ್, ಟ್ರಾನ್ಸ್ಪೋರ್ಟೇಷನ್ ಅಂದರೆ ಟರ್ಷರಿ ಸೆಕ್ಟರಲ್ಲಿ ಬರೋವಂಥದ್ದು. ಸೊ ಇವು 4 ಕೂಡ ಇಲ್ಲಿ ಕೀವರ್ಡ್ಸ್ ಆಗಿರುತ್ತೆ. ಓಕೆನಾ? ಆಕ್ಯುಪೇಷನ್, ಫುಡ್, ಇಂಡಸ್ಟ್ರೀಸ್, ಟ್ರಾನ್ಸ್ಪೋರ್ಟ್ ಅಂದರೆ ಟರ್ಷರಿ. ರೈಟ್? ಎಸ್. ಸೊ ಇಲ್ಲಿಗೆ ಈ ಆನ್ಸರ್ ಮುಗೀತು. ಗೊತ್ತಾಯ್ತಲ್ಲ ಯಾ ಮಕ್ಕಳೇ? ಲಿಸ್ಟ್ ಆಫ್ ದ ಟೈಪ್ಸ್ ಆಫ್ ಅಗ್ರಿಕಲ್ಚರ್ ಫಾಲೋಡ್ ಇನ್ ಇಂಡಿಯಾ. ಸೊ ಈಗ ನಾವು ಅಗ್ರಿಕಲ್ಚರ್ ಅಂದರೆ ಏನು ಅಂತ ತಿಳ್ಕೊಂಡ್ವಿ, ಇಂಪಾರ್ಟೆನ್ಸ್ ಆಯಿತು. ಸೊ ಅದರಿಂದ ಸೆಕೆಂಡ್ರಿ ಹಾಗೂ ಟರ್ಷರಿಗೆ ಹೇಗೆ ಹೆಲ್ಪ್ ಆಗ್ತಾ ಇದೆ ಅಂತ ತಿಳ್ಕೊಂಡ್ವಿ ಅಲ್ವಾ? ಸೊ ಇವಾಗ ಅದರ ವಿಧಗಳು ಯಾವ್ಯಾವು ಅಂತ ತಿಳ್ಕೊತಾ ಹೋಗೋಣ. ಓಕೆನಾ? ಅಥವಾ ಪ್ರಕಾರಗಳು ಯಾವ್ಯಾವು ಅಂತ ತಿಳ್ಕೊತಾ ಹೋಗೋಣ. ಸೊ ಟೈಪ್ಸ್ ಆಫ್ ಫಾರ್ಮಿಂಗ್: ಇಂಟೆನ್ಸಿವ್ ಫಾರ್ಮಿಂಗ್, ಸಬ್ಸಿಸ್ಟೆಂಟ್ ಫಾರ್ಮಿಂಗ್. ಸೊ ಇದ್ರ ಕೆಳಗಡೆ ನಿಮಗೆ ಸೆಡೆಂಟರಿ ಹಾಗೂ ಶಿಫ್ಟಿಂಗ್ ಬರುತ್ತೆ, ಕಮರ್ಷಿಯಲ್, ಮಿಕ್ಸ್ಡ್ ಹಾಗೂ ಪ್ಲಾಂಟೇಶನ್ ಫಾರ್ಮಿಂಗ್. ಸೊ ಎಲ್ಲ ಸೆಲ್ಫ್ ಎಕ್ಸ್ಪ್ಲನೇಟರಿ. ಇಂಗ್ಲಿಷ್ ಮೀಡಿಯಂ ಮಕ್ಕಳಿಗೆ ಕೂಡ ಈ ಕನ್ನಡದಲ್ಲಿ ಓದಿದ ತಕ್ಷಣ ಗೊತ್ತಾಗ್ಬಿಡುತ್ತೆ. ಓಕೆ, ಸೊ ಇದಂದರೆ ಇದಪ್ಪ ಅಂತ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ಓಕೆನಾ? ಸೊ ಫಸ್ಟ್ ಇಂಟೆನ್ಸಿವ್ ಫಾರ್ಮಿಂಗ್ ಅಂತ ಅಂದರೆ ಸಾಂದ್ರ ಬೇಸಾಯ ಅಂದರೆ ಏನಪ್ಪ ಅಂತಂದರೆ ಇವಾಗ ಒಂದೇ ಭೂಮಿಯಲ್ಲಿ ನಾವು 2-3 ಕ್ರಾಪ್ಸ್ನ ಬೆಳೆಸ್ತಾ ಹೋಗ್ತೀವಿ, 2-3 ಬೆಳೆಗಳನ್ನ ಬೆಳೆಸ್ತಾ ಹೋಗ್ತೀವಿ. ಆಯಿತಾ? ಸೊ ಇವಾಗ ಫಾರ್ ಎಕ್ಸಾಂಪಲ್ ಟೊಮ್ಯಾಟೊ, ಪೊಟ್ಯಾಟೊ, ಆನಿಯನ್ ಅಂತ ಅನ್ಕೊಳ್ಳಿ. 3ಕ್ಕೂ ಡಿಮ್ಯಾಂಡ್ ಇದೆಯಪ್ಪ. ಸೊ ಇವಾಗ ನನ್ನ ಹತ್ರ 1 ಎಕರೆ ಜಮೀನಿದೆ. ಸೊ 3ನ್ನ ನಾನು ಹಾಕಿದ್ರೆ ನನಗೆ ಡಿಮ್ಯಾಂಡ್ನ ನಾನು ಇವಾಗ ಸಪ್ಲೈ ಮಾಡ್ತಾ ಇದ್ದೀನಿ ಅಂತ ಅಂದರೆ ನನಗೆ ಪ್ರಾಫಿಟ್ ಬರ್ತಾ ಇದೆ ಅಲ್ವಾ? ಸೊ ದಟ್ ಇಸ್ ಇಂಟೆನ್ಸಿವ್ ಫಾರ್ಮಿಂಗ್. ಓಕೆನಾ? ನೆಕ್ಸ್ಟ್ ಸಬ್ಸಿಸ್ಟೆಂಟ್ ಫಾರ್ಮಿಂಗ್. ಸಬ್ಸಿಸ್ಟೆನ್ಸ್ ಅಂತ ಅಂದಿದ ತಕ್ಷಣ ನೋಡಿ ನಾನು ಹೇಳಿದೆ ಸೆಲ್ಫ್ ಎಕ್ಸ್ಪ್ಲನೇಟರಿ, ಜೀವನಾಧಾರ ಅಂದರೆ ನನ್ನ ಜೀವನಕ್ಕೆ ಎಷ್ಟು ಬೇಕೋ ಅಷ್ಟು, ನನ್ನ ಪರಿವಾರಕ್ಕೆ ಎಷ್ಟು ಬೇಕೋ ಅಷ್ಟು. ಓಕೆ? ಸೊ ಅದರಲ್ಲಿ 2 ಥರ ಇದೆ, ಸೆಡೆಂಟರಿ ಹಾಗೂ ಶಿಫ್ಟಿಂಗ್. ಸ್ಥಿರ ಹಾಗೂ ಸ್ಥಳಾಂತರ. ಸ್ಥಿರ ಅಂತ ಅಂದರೆ ನಾನು ಇದ್ದಿದ್ದ ಕಡೆನೆ. ಸೊ ನಾನು ಇಲ್ಲಿ ಮನೆ ಇದೆ, ನನ್ನ ಎದುರುಗಡೆನೆ ಸ್ವಲ್ಪ ಭೂಮಿ ಇದೆ, ಅಲ್ಲಿ ನಾನು ಕೃಷಿ ಮಾಡ್ತಾ ಇದ್ದೀನಿ. ಸೊ ನಾನು ಇದ್ದಿದ್ದ ಕಡೆನೆ ಇದ್ದೀನಿ. ಸ್ಥಳಾಂತರ ಅಂದರೆ ಶಿಫ್ಟಿಂಗ್ ಅಂತ ಅಂದರೆ ಏನಪ್ಪ ಅಂತಂದರೆ ನಾನು 1-2 ವರ್ಷ ಇಲ್ಲಿರ್ತೀನಿ. ಸೊ ಇಲ್ಲಿ ಜಮೀನಿದೆ ಅಥವಾ ಭೂಮಿ ಇದೆ, ಅಲ್ಲಿ ಕೃಷಿ ಮಾಡ್ತೀನಿ. 1-2 ವರ್ಷ ಆದಮೇಲೆ ಇನ್ನೊಂದು ಕಡೆ ಹೋಗ್ತೀನಿ, ಅಲ್ಲಿ ವ್ಯವಸಾಯ ಮಾಡ್ತೀನಿ. 1-2 ವರ್ಷ ಆದಮೇಲೆ ಬೇರೆ ಕಡೆ ಹೋಗ್ತೀನಿ. ಸೊ ಆ ಥರ ಶಿಫ್ಟ್ ಮಾಡ್ತಾ ಹೋಗೋದು, ಪರ್ಮನೆಂಟಾಗಿ ಎಲ್ಲೂ ಇರೋದಿಲ್ಲ ನಾನು. ಸೊ ಅದು ಶಿಫ್ಟಿಂಗ್ ಕಲ್ಟಿವೇಷನ್. ಸೊ ಇವೆರಡೂ ಕೂಡ ಮಾಡೋದು ಜೀವನಾಧಾರಕ್ಕೆ ಮಾತ್ರ. ಸೊ ಹಾಗಾಗಿ ಸಬ್ಸಿಸ್ಟೆಂಟ್ ಫಾರ್ಮಿಂಗ್ ಅಂತ ಕರಿತೀವಿ. ಆ್ಯಂಡ್ ಈಗ ಶಿಫ್ಟಿಂಗ್ ಕಲ್ಟಿವೇಷನ್ ಬ್ಯಾನ್ ಆಗಿದೆ. ಸೊ ದಟ್ ಈಸ್ ದೇರ್. ಈಗ ಶಿಫ್ಟಿಂಗ್ ಕಲ್ಟಿವೇಷನ್ ಅನ್ನೋದನ್ನು ನಾವು ಮಾಡೋದಿಲ್ಲ. ಓಕೆನಾ? ನೆಕ್ಸ್ಟ್ ಕಮರ್ಷಿಯಲ್ ಫಾರ್ಮಿಂಗ್. ಕಮರ್ಷಿಯಲ್ ಫಾರ್ಮಿಂಗ್ ನಾವು ವಾಣಿಜ್ಯ ಬೇಸಾಯ ಅಂತ ಕೂಡ ಹೇಳ್ತೀವಿ. ಸೊ ಇದು ಕೂಡ ಹಾಗೇನೆ. ಸೊ ಪ್ರಾಫಿಟ್ಗೆಗೋಸ್ಕರ ಮಾಡುವಂಥದ್ದು. ಸೊ ಡಿಮ್ಯಾಂಡ್ ಇದೆ, ಸೊ ಅದಕ್ಕೆ ನಾನು ಸಪ್ಲೈ ಮಾಡ್ತಾ ಹೋಗ್ತೀನಿ. ಅರ್ಥ ಆಗ್ತಾ ಇದೆಯಾ? ಸೊ ಅಟ್ ದಿ ಎಂಡ್ ಆಫ್ ದಿ ಡೇ ಪ್ರಾಫಿಟ್ ಇಲ್ಲಿ ಮೇನ್ ಪಾಯಿಂಟ್ ಆಗುತ್ತೆ ಕಮರ್ಷಿಯಲ್ ಫಾರ್ಮಿಂಗಲ್ಲಿ. ನೆಕ್ಸ್ಟ್ ಮಿಕ್ಸ್ಡ್ ಫಾರ್ಮಿಂಗ್. ಮಿಕ್ಸ್ಡ್ ಫಾರ್ಮಿಂಗ್ ಅಂತ ಅಂದರೆ ಮಿಶ್ರ ಬೇಸಾಯ. ಸೊ ಮಿಕ್ಸ್ಡ್ಗೆ ಹಾಗೂ ಇಂಟೆನ್ಸಿವ್ಗೆ ನೀವು ಕನ್ಫ್ಯೂಸ್ ಮಾಡ್ಕೋಬೇಡಿ. ಇಲ್ಲಿ ನಾನು 2-3 ಬೆಳೆನ ಬೆಳೆಸ್ತಾ ಇರೋದು. ಮಿಕ್ಸ್ಡ್ ಫಾರ್ಮಿಂಗ್ ಏನಪ್ಪ ಅಂತಂದರೆ ಕೃಷಿ ಜೊತೆಗೆ ನಾನು ಮೀನುಗಾರಿಕೆನೂ ಮಾಡ್ತೀನಿ. ಓಕೆನಾ? ಅನಿಮಲ್ ಹಸ್ಬೆಂಡ್ರಿ ಮಾಡ್ತೀನಿ, ಕೋಳಿಗಳನ್ನ ಸಾಕ್ತೀನಿ, ಪೋಲ್ಟ್ರಿ. ಆಯಿತಾ? ಸೊ ಇದನ್ನೆಲ್ಲ ಮಾಡೋದು ಮಿಕ್ಸ್ಡ್ ಫಾರ್ಮಿಂಗ್. ಒಂದೇ ಕಡೆ ಇಷ್ಟನ್ನು ಮಾಡ್ತೀನಿ ನಾನು. ದಟ್ ಇಸ್ ಮಿಕ್ಸ್ಡ್ ಫಾರ್ಮಿಂಗ್. ಆ್ಯಂಡ್ ದೆನ್ ಫೈನಲ್ ಆಗಿ ಪ್ಲಾಂಟೇಶನ್ ಫಾರ್ಮಿಂಗ್. ಪ್ಲಾಂಟೇಶನ್ ಅಂತ ಅಂದಿದ ತಕ್ಷಣ ತೋಟಗಾರಿಕೆ. ಸೊ ಎಷ್ಟು ಭೂಮಿ ಇದೆಯೋ ಅಷ್ಟಕ್ಕೂ ಒಂದೇ ಬೆಳೆ ಹಾಕೋದು. ಲೈಕ್ ಫಾರ್ ಎಕ್ಸಾಂಪಲ್ ಟೀ, ಕಾಫಿ ನೀವು ನೋಡಿರ್ಬೋದಲ್ವಾ? ಸೊ ಸೌತ್ ಕಡೆ ಹೋದರೆ, ಕರ್ನಾಟಕದಲ್ಲಿ ಸೌತ್ ಕಡೆ ಹೋದರೆ ನೀವು ಈ ಒಂದು ಪ್ಲಾಂಟೇಶನ್ಸ್ನ ಜಾಸ್ತಿ ನೋಡ್ಬೋದು. ರೈಟ್? ಸೊ ಅಷ್ಟು ಉದ್ದಕ್ಕೂ ನಿಮಗೆ ಒಂದೇ ಬೆಳೆ ಹಾಕಿರ್ತಾರೆ. ರೈಟ್? ಸೊ ದಟ್ ಇಸ್ ಪ್ಲಾಂಟೇಶನ್ ಫಾರ್ಮಿಂಗ್. ಅರ್ಥ ಆಯ್ತಾ ಮಕ್ಕಳೇ? ಎಸ್. ನೆಕ್ಸ್ಟ್ ಯಾ, ಸೊ ಈಗ ಇಷ್ಟೊತ್ತು ನಾನು ಹೇಳಿದ್ದಕ್ಕೆ ಒಂದು ಕ್ವೆಶನ್ ಆದರೂ ಕೇಳಬೇಕಲ್ವಾ? ಯಾ, ಸೊ 10 seconds ಟೈಮ್ ಕೊಡ್ತೀನಿ.
ಕ್ವೆಶನ್ ನಾನು ಓದ್ಬಿಡ್ತೀನಿ. ಸೊ 10 ಸೆಕೆಂಡ್ ಟೈಮ್ ಕೊಡ್ತೀನಿ, ನೀವು ಆನ್ಸರ್ ಮಾಡಬೇಕು. ಶಿಫ್ಟಿಂಗ್ ಕಲ್ಟಿವೇಶನ್ ಇನ್ ಇಂಡಿಯಾ ಇಸ್ ಡಿಕ್ಲೈನಿಂಗ್ ನವ್ ಡೇಸ್. ಸೊ ನಾನು ಈಗ ತಾನೇ ಹೇಳಿದೆ, ಸೊ ತುಂಬ ಫ್ರೆಶ್ ಆಗಿದೆ ಮೈಂಡಲ್ಲಿ, ಏನು ಆನ್ಸರ್ ಅಂತ ಹೇಳಿಬಿಡಿ. Of the government policies and tribal settlements, people have now started coming out with commercial farming. Option B adu. Option C, there is no demand for the products of shifting cultivation. Option D, people are abandoning agriculture. So 10 seconds time ide. Bega bega answer ಮಾಡಿ ಯಾವುದು ಆಪ್ಷನ್ ಅಂತ. ಆಪ್ಷನ್ ಎ, ಆಪ್ಷನ್ ಬಿ, ಆಪ್ಷನ್ ಸಿ ಅಥವಾ ಆಪ್ಷನ್ ಡಿ. ಎಸ್, ಸೊ ವೆರಿ ಗುಡ್, ಇಟ್ ಇಸ್ ಆಪ್ಷನ್ ಎ. ಓಕೆನಾ? ಸೊ ಗೌರ್ಮೆಂಟ್, ನಾನು ಆಲ್ರೆಡಿ ಹೇಳಿದೆ, ಗೌರ್ಮೆಂಟ್ ಕಡೆಯಿಂದ ಶಿಫ್ಟಿಂಗ್ ಕಲ್ಟಿವೇಶನ್ ಅನ್ನೋದು ಬ್ಯಾನ್ ಆಗಿದೆ. ಸೊ ಈಗ ಯಾವುದೇ ಕಾರಣಕ್ಕೂ ಶಿಫ್ಟಿಂಗ್ ಕಲ್ಟಿವೇಶನ್ ಮಾಡ್ತಾ ಇಲ್ಲ. ಸೊ ಇಟ್ ಇಸ್ ಆಪ್ಷನ್ ಎ. ಓಕೆ, ಸೊ ಯಾರೆಲ್ಲ ಕರೆಕ್ಟ್ ಆನ್ಸರ್ ಕೊಟ್ಟಿದ್ದೀರೋ ಅವ್ರಿಗೆಲ್ಲ ಚಪ್ಪಾಳೆ, ಅಲರ್ಟ್ ಆಗಿದ್ದೀರಾ, ವೆರಿ ಗುಡ್. ಎಸ್, ಸೊ ಆಪ್ಷನ್ ಎ. ನೆಕ್ಸ್ಟ್ ಬಂದ್ಬಿಟ್ಟು ಕ್ರಾಪಿಂಗ್ ಪ್ಯಾಟರ್ನ್. ಸೊ ಅಲ್ಲಿಗೆ ಕೃಷಿ ಬಗ್ಗೆ ಇವಾಗ ವಿಧಗಳು, ಇಂಪಾರ್ಟೆನ್ಸು, ಸೆಕೆಂಡರಿ, ಟರ್ಷರಿ ಇದೆಲ್ಲ ಮುಗೀತು. ಕ್ರಾಪಿಂಗ್ ಪ್ಯಾಟರ್ನ್. ಸೊ ಕ್ರಾಪಿಂಗ್ ಪ್ಯಾಟರ್ನ್ ಏನಪ್ಪ ಅಂತಂದರೆ, ಇಲ್ಲಿ ನಾನೊಂದು ಗ್ರಾಫ್ ಹಾಕಿದ್ದೀನಿ ನಿಮಗೆ ಈಸಿಯಾಗಿ ಅರ್ಥ ಆಗಲಿ ಅಂತ. ಇದು ಅಕ್ಯುರೇಟ್ ಅಲ್ಲ, ಓಕೆನಾ? ಸೊ ನಿಮ್ಮ ಒಂದು ಅಂಡರ್ಸ್ಟ್ಯಾಂಡಿಂಗ್, ನೀವು ಅರ್ಥ ಮಾಡ್ಕೋಬೇಕು ಅನ್ನೋ ಒಂದು ಕಾರಣಕ್ಕೆ ಮಾತ್ರ ಹಾಕಿರೋ ಅಂಥದ್ದು ಇದು. ಓಕೆ, ಸೊ ದ ಪ್ರಪೋರ್ಷನ್ ಆಫ್ ಎನ್ ಏರಿಯಾ ಅಂಡರ್ ಡಿಫ್ರೆಂಟ್ ಕ್ರಾಪ್ಸ್ ಅಟ್ ಅ ಗಿವನ್ ಪಾಯಿಂಟ್ ಇನ್ ಟೈಮ್. ಸೊ ಏರಿಯಾ ವೈ ಆಕ್ಸಿಸಲ್ಲಿ ಆ್ಯಂಡ್ ನಿಮಗೆ ಎಕ್ಸ್ ಆಕ್ಸಿಸಲ್ಲಿ ವರ್ಷ ಅಂದರೆ ಟೈಮ್ ಇದೆ. ಓಕೆನಾ? ಯಾವತ್ತೂ ನೆನ್ಪಿಟ್ಕೊಂಡಿರಿ, ಕ್ರಾಪಿಂಗ್ ಪ್ಯಾಟರ್ನ್ ಏನಪ್ಪ ಅಂತಂದರೆ ರೇಷಿಯೋ. ಸೊ ಫುಡ್ ಗ್ರೇನ್ಸ್ ಹಾಗೂ ನಾನ್ ಫುಡ್ ಗ್ರೇನ್ಸ್ನ ರೇಷಿಯೋ ಬಂದ್ಬಿಟ್ಟು ಕ್ರಾಪಿಂಗ್ ಪ್ಯಾಟರ್ನ್ ಆಗುತ್ತೆ. ಈ ಒಂದು ಟೈಮಲ್ಲಿ, ಲೈಕ್ ಫಾರ್ ಎಕ್ಸಾಂಪಲ್ 2000 ನಾನು ಇವಾಗ ಗೋಧಿ ಹಾಕಿದ್ದೀನಿ ಅಂತ ಅಂದ್ಕೊಳ್ಳಿ. ಸೊ ಎಷ್ಟು ಎಕರೆಗೆ ಗೋಧಿ ಹಾಕಿದ್ದೀನಿ? 2010 ಹತ್ತಿ ಹಾಕಿದ್ದೀನಿ ಅಂತ ಅಂದ್ಕೊಳ್ಳಿ. ಸೊ ಎಷ್ಟು ಜಮೀನಿಗೆ ಹತ್ತಿ ಹಾಕಿದ್ದೀನಿ? ಸೊ ದಟ್ ಇಸ್ ಕ್ರಾಪಿಂಗ್ ಪ್ಯಾಟರ್ನ್. ಇಟ್ ಈಸ್ ಆಲ್ವೇಸ್ ಏರಿಯಾ ವರ್ಸಸ್ ಫುಡ್ ಗ್ರೇನ್. ಆ್ಯಂಡ್ ಇದು ಏನಪ್ಪ ಅಂತಂದರೆ ನಾವು ರೇಷಿಯೋನ ನೋಡೋದು ಫುಡ್ ಗ್ರೇನ್ ವರ್ಸಸ್ ನಾನ್ ಫುಡ್ ಗ್ರೇನ್ಸ್ಗೆ. ಲೈಕ್ ಫಾರ್ ಎಕ್ಸಾಂಪಲ್ ನೋಡಿ, ಇವಾಗ ಗೋಧಿ, ಎಸ್, ಸೊ ಸಮ್ವೇರ್ ಹಿಯರ್ ಬರುತ್ತೆ ಅಲ್ವಾ? ಸೊ ನಾನು ಈ ಒಂದು ಪೀರಿಯಡಲ್ಲಿ ಇಷ್ಟು ಎಕರೆಗೆ ನಾನು ಗೋಧಿಯನ್ನು ಹಾಕಿದ್ದೀನಿ ಅಂತ. ಅರ್ಥ ಆಯ್ತಾ? ಸೊ ದಟ್ ಇಸ್ ಕ್ರಾಪಿಂಗ್ ಪ್ಯಾಟರ್ನ್. ನೆಕ್ಸ್ಟ್ ಅಕ್ಕಿ ನೋಡಿ, ಇಲ್ಲಿ ಬರುತ್ತೆ. ಓಕೆ, ರೈಟ್? ಆರ್ ಯು ಅಂಡರ್ಸ್ಟ್ಯಾಂಡಿಂಗ್? ಆ್ಯಂಡ್ ಇದು ಇಟ್ ಈಸ್ ನಾಟ್ ಅಕ್ಯುರೇಟ್, ಈಗಲೇ ಹೇಳ್ತಾ ಇದ್ದೀನಿ. ಓಕೆನಾ? ನೆಕ್ಸ್ಟ್ ಹತ್ತಿ ಆ್ಯಂಡ್ ನೆಕ್ಸ್ಟ್ ಕಬ್ಬು ಅಂದರೆ ಶುಗರ್ ಕೇನ್. ನೋಡಿದ್ರಲ್ಲ, ಶುಗರ್ ಕೇನ್ ತುಂಬ ಕಮ್ಮಿ ಇದೆ. ಅರ್ಥ ಆಗ್ತಾ ಇದೆಯಾ? ಸೊ ನಮ್ಗೆ ಬೇಸಿಕಲಿ ನಮ್ಗೆ ಡಿಮ್ಯಾಂಡ್ ಹೇಗಿದೆ, ಸಪ್ಲೈ ಹೇಗಿದೆ, ಅದ್ರ ಪ್ರಕಾರ ನಾವು ಎಷ್ಟು ಎಕರೆಗೆ ನಾವು ಒಂದು ಕ್ರಾಪ್ನ ಹಾಕ್ತಾ ಇದ್ದೀವಿ ಅನ್ನೋದು ಕ್ರಾಪಿಂಗ್ ಪ್ಯಾಟರ್ನ್ ಆಗುತ್ತೆ ಮಕ್ಕಳೇ. ಅರ್ಥ ಆಯ್ತಾ? ಎಸ್, ಪರ್ಫೆಕ್ಟ್. ನೆಕ್ಸ್ಟ್, ಫ್ಯಾಕ್ಟರ್ಸ್ ಇನ್ಫ್ಲುಯೆನ್ಸಿಂಗ್ ಕ್ರಾಪಿಂಗ್ ಪ್ಯಾಟರ್ನ್. ಸೊ ಇವಾಗ ಕ್ರಾಪಿಂಗ್ ಪ್ಯಾಟರ್ನ್ ಅಂತ ಹೇಳಿದೆ. ಸೊ ಏನೇನು ಬೇಕು ಈ ಒಂದು ಕ್ರಾಪಿಂಗ್ ಪ್ಯಾಟರ್ನ್ಗೆ, ಏನೇನು ಫ್ಯಾಕ್ಟರ್ಸ್ ಇನ್ಫ್ಲುಯೆನ್ಸ್ ಆಗುತ್ತಪ್ಪ ಅಂತಂದರೆ, ನ್ಯಾಚುರಲ್ ಫ್ಯಾಕ್ಟರ್ಸ್ ನಾನು ಆಲ್ರೆಡಿ ಹೇಳಿದೆ. ನ್ಯಾಚುರಲ್ ಫ್ಯಾಕ್ಟರ್ಸ್ ಅಂತಂದರೆ ನಿಮಗೆ ಲ್ಯಾಂಡ್ ಫಾರ್ಮ್ಸ್ ಬರುತ್ತೆ, ಸಾಯಿಲ್ ಬರುತ್ತೆ, ಹವಾಮಾನ ಹೇಗಿದೆ, ಕ್ಲೈಮೆಟಿಕ್ ಕಂಡೀಷನ್ಸ್ ಹೇಗಿದೆ ಅಂತ ಎಲ್ಲ ನಿಮಗೆ ನ್ಯಾಚುರಲ್ ಫ್ಯಾಕ್ಟರ್ಸಲ್ಲಿ ಬರುತ್ತೆ. ಓಕೆನಾ? ಸೆಕೆಂಡ್ ಬಂದ್ಬಿಟ್ಟು ಎಕನಾಮಿಕ್ ಫ್ಯಾಕ್ಟರ್. ಎಕನಾಮಿಕ್ ಫ್ಯಾಕ್ಟರ್ ನಾನು ಆಲ್ರೆಡಿ ಹೇಳ್ದಂಗೆ ಡಿಮ್ಯಾಂಡ್ ಹೇಗಿದೆಯೋ ಸಪ್ಲೈನ ನಾವು ಆ ಥರ ಮಾಡ್ತಾ ಹೋಗ್ತೀವಿ. ಓಕೆನಾ? ಸೊ ಡಿಮ್ಯಾಂಡ್ ಹೇಗಿದೆ ಅದನ್ನು ನಾವು ಸಪ್ಲೈ ಮಾಡ್ತಾ ಹೋಗ್ತೀವಿ. ಆ್ಯಂಡ್ ಇಲ್ಲಿ ನಾವು ಪ್ರಾಫಿಟ್ನ ಕೂಡ ನೋಡ್ತೀವಿ. ಸೊ ಪ್ರಾಫಿಟ್ ಅನ್ನೋದು ಬೇಕಾಗಿ ಬರುತ್ತೆ. ಓಕೆ, ಆ್ಯಂಡ್ ದೆನ್ ಸೋಷಿಯಲ್ ಫ್ಯಾಕ್ಟರ್ಸ್. ಸೋಷಿಯಲ್ ಫ್ಯಾಕ್ಟರ್ಸ್ ಅಂದ ತಕ್ಷಣ ಸಾಮಾಜಿಕ ಅಂಶಗಳು. ಸಾಮಾಜಿಕ ಅಂತ ಅಂದರೆ ಇಲ್ಲಿ ನಿಮಗೆ ಸೂಪರ್ಸ್ಟಿಷನ್ಸ್ ಬರ್ಬೋದು, ಫೆಸ್ಟಿವಲ್ಸ್ ಬರ್ಬೋದು. ಲೈಕ್ ಫಾರ್ ಎಕ್ಸಾಂಪಲ್ ನಮ್ಮ ಸುಗ್ಗಿ ಹಬ್ಬ ಸಂಕ್ರಾಂತಿ. ಸೊ ಸಂಕ್ರಾಂತಿನ ಇಡೀ ದೇಶದಲ್ಲಿ ಮಾಡ್ತಾರೆ, ಬಟ್ ಬೇರೆ ಬೇರೆ ರೀತಿಯಲ್ಲಿ. ಸೊ ಏನಕ್ಕಪ್ಪ ಅದು ಮಾಡ್ತಾರೆ ಅಂತಂದರೆ, ಆಗ್ತಾನೆ ನಮಗೆ ಪ್ರಾಡಕ್ಟ್ ಬಂದಿರುತ್ತೆ, ಆಗ್ತಾನೆ ನಮಗೆ ಹಾರ್ವೆಸ್ಟ್ ಬಂದಿರುತ್ತೆ, ಬೆಳೆಗಳು ಬಂದಿರುತ್ತೆ. ಸೊ ಅದನ್ನು ಸೆಲೆಬ್ರೇಟ್ ಮಾಡೋ ಒಂದು ಕಾರಣಕ್ಕೆ ಸಂಕ್ರಾಂತಿ ಅನ್ನೋದನ್ನು ಮಾಡ್ತೀವಿ ಅಲ್ವಾ? ಸೊ ಎಲ್ಲರೂ ಮಾಡ್ತಾರೆ ಇದನ್ನು. ಸೊ ಅದು ಆಗುತ್ತೆ. ಆ್ಯಂಡ್ ಸೂಪರ್ಸ್ಟಿಷನ್ಸ್ ಅಂತಂದರೆ ಮೂಢನಂಬಿಕೆಗಳು. ಇವಾಗ ಏನಾಗುತ್ತಪ್ಪ ಅಂತಂದರೆ, ನಾನು ಒಂದು ಗೋಧಿನ ಬೆಳೆಸಿದ್ದೀನಿ, ಬಟ್ ಅದರಲ್ಲಿ ನನಗೆ ಪ್ರಾಫಿಟ್ ಆಗಲಿಲ್ಲ, ಬೆಳೆ ಎಲ್ಲ ಕೆಟ್ಟೋಯ್ತು. ಬಟ್ ನೆಕ್ಸ್ಟ್ ಏನು ಮಾಡ್ತಾರಪ್ಪ ಅಂತಂದರೆ, ಆ ಒಂದು ಕ್ರಾಪ್ನ ಹಾಕೋದಕ್ಕೆ ಹೋಗೋದಿಲ್ಲ ರೈತರು. ಬಿಕಾಸ್ ಅಪ್ಪ ಅವ್ನಿಗೆ ಆ ಥರ ಆಯಿತು, ನನಗೂ ಆ ಥರನೇ ಆಗ್ಬಿಡುತ್ತೇನೋ ಅನ್ನೋ ಒಂದು ಮೈಂಡ್ ಸೆಟ್ಟಲ್ಲಿ, ಆ ಒಂದು ಸೂಪರ್ಸ್ಟಿಷನಿಂದ ಅದನ್ನು ಮತ್ತೆ ಬೆಳೆಸೋದಕ್ಕೆ ಹೋಗೋದಿಲ್ಲ. ಸೊ ಈ ಥರದ್ದೆಲ್ಲ ನಿಮಗೆ ಸೋಷಿಯಲ್ ಫ್ಯಾಕ್ಟರ್ಸಲ್ಲಿ ಬರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಫಾರ್ಮರ್ಸ್ ಆ್ಯಟಿಟ್ಯೂಡ್.
ಫಾರ್ಮರ್ಸ್ ಆಟಿಟ್ಯೂಡ್ ತುಂಬ 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 ರೈತರ ವರ್ತನೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕಪ್ಪ ಅಂತಂದರೆ ಇವಾಗ ಅವ್ರೇನು ಡಿಸೈಡ್ ಮಾಡ್ತಾರೋ ಬೆಳೆಯೋಕ್ಕೆ ಅದು ಪ್ರಾಡಕ್ಟಾಗಿ ಆಚೆ ಕಡೆ ಬರುತ್ತೆ ಅಲ್ವಾ. ಸೊ ಈಗ ಒಂದೇ ಕ್ರಾಪ್ನ ಬೆಳ್ಕೊಂಬಂದರೆ ಆಗೋದಿಲ್ಲ. ಸೊ ಇವಾಗ ಕಾಲ ಬದಲಾಗ್ತಾ ಇದೆ, ಸೊ ಅವರು ಚೇಂಜ್ ಆಗ್ತಾ ಇದ್ದಾರೆ. ಸೊ ಅಟ್ ದಿ ಎಂಡ್ ಆಫ್ ದ ಡೇ ಅವರು ಅದರಲ್ಲಿ ದುಡ್ಡು ಮಾಡ್ಕೋಬೇಕು ಅನ್ನೋ ಒಂದು ಕಾರಣಕ್ಕೆ ಇವಾಗ ಡಿಮಾಂಡ್ ಏನಿದೆಯೋ ಅದನ್ನು ರ್ಯಾಪಿಡಾಗಿ ಬೆಳೆಸ್ತಾ ಹೋಗ್ತಾ ಇರ್ತಾರೆ. ಓಕೆನಾ. ಸೊ ಅದು ಫಾರ್ಮರ್ಸ್ ಆಟಿಟ್ಯೂಡ್. ಸೊ ಇದು ಫ್ಯಾಕ್ಟರ್ಸ್ ಇನ್ಫ್ಲೂಯೆನ್ಸಿಂಗ್ ಕ್ರಾಪಿಂಗ್ ಪ್ಯಾಟರ್ನ್. ಸೊ ಇಷ್ಟು ನಾನು ಹೇಳಿದ್ದೀನಲ್ಲ ಮಕ್ಕಳೇ, ಸುಮಾರಿದೆ ಅದ್ರ ಕೆಳಗಡೆ. ಸೊ 2-3 ಪಾಯಿಂಟ್ಸ್ ಅಟ್ಲೀಸ್ಟ್ ನೆನ್ಪಿಟ್ಕೊಂಡು ನ್ಯಾಚುರಲ್ ಫ್ಯಾಕ್ಟರ್ಸ್, ಎಕನಾಮಿಕ್ ಫ್ಯಾಕ್ಟರ್, ಸೋಷಿಯಲ್ ಫ್ಯಾಕ್ಟರ್ ಹಾಗೂ ಫಾರ್ಮರ್ಸ್ ಆಟಿಟ್ಯೂಡ್ನ ಕೆಳಗಡೆ ಬರಿತಾ ಹೋಗಿ. ನಿಮಗೆ ಕ್ವೆಶನ್ ಕೇಳಿದ್ರೆ ಎಕ್ಸಾಮಲ್ಲಿ. ಅರ್ಥ ಆಯ್ತಾ? ಎಸ್. ಡಿಫ್ರೆನ್ಶಿಯೇಟ್ ಬಿಟ್ವೀನ್ ಖಾರಿಫ್ ಹಾಗೂ ರಾಬಿ ಕ್ರಾಪ್ಸ್. ಸೊ ಈಗ ನಾವು ಕ್ರಾಪ್ಸ್ ಕಡೆಗೆ ಬಂದ್ಬಿಡೋಣ. ಇಷ್ಟೊತ್ತು ನಾವು ಅಗ್ರಿಕಲ್ಚರ್ ಬಗ್ಗೆ ಓದಿದ್ವಿ ಹಾಗೂ ಕ್ರಾಪಿಂಗ್ ಪ್ಯಾಟರ್ನ್ ಬಗ್ಗೆ ಓದಿದ್ವಿ. ಆ್ಯಂಡ್ ಮೇಜರ್ ಕ್ರಾಪ್ಸ್ ಏನೇನಿದೆ ಅದು ಎಸ್ಪೆಷಲಿ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಏನೇನು ಕೊಟ್ಟಿದ್ದಾರೆ ಅದನ್ನು ಈಗ ನೋಡ್ತಾ ಹೋಗೋಣ. ಅದನ್ನು ನಾವು 3 ಟೈಪಾಗಿ ಡಿವೈಡ್ ಮಾಡ್ಬೋದು: ಖಾರಿಫ್, ರಾಬಿ ಹಾಗೂ ಝೈದ್. ಬಟ್ ಇಲ್ಲಿ ನಿಮಗೆ ಕ್ವೆಶನ್ ಕೇಳಿರೋದು 2 ಮಾರ್ಕ್ಸಿಗೆ ಏಪ್ರಿಲ್ 2018 ಖಾರಿಫ್ ಹಾಗೂ ರಾಬಿ ಕ್ರಾಪ್ಸ್. ಸೊ ಇದ್ರದ್ದು ನಾವು ನೋಡ್ತಾ ಹೋಗೋಣ ಇವಾಗ ಆನ್ಸರ್. ಸೊ ನೀವು ಈ ಥರನೇ ಬಾಕ್ಸ್ ಫಾರ್ಮ್ಯಾಟಲ್ಲಿ ಬರೆದ್ರೆ ಇನ್ನೂ ಉತ್ತಮ, ಪ್ರೆಸೆಂಟೇಷನು ಚೆನ್ನಾಗಿರುತ್ತೆ ಆ್ಯಂಡ್ ಪಾಯಿಂಟ್ ವೈಸ್ ಕ್ಲೀನಾಗಿ ಬರೀತಾ ಹೋಗ್ಬೋದು. ಟೈಮ್ ಇದ್ದರೆ ಮಾಡಿ ಈ ಥರ ಬಾಕ್ಸ್ ಫಾರ್ಮ್ಯಾಟಲ್ಲಿ, ಇಲ್ಲಾಂದರೆ ಬರೀತಾ ಹೋಗಿ ಡಿಫ್ರೆನ್ಸ್ನ ಹಾಕ್ಕೊಂಡು. ಖಾರಿಫ್ ಕ್ರಾಪ್ಸ್ ಹಾಗೂ ರಾಬಿ ಕ್ರಾಪ್ಸ್. ಖಾರಿಫ್ ಕ್ರಾಪ್ಸ್ ಅಂದಿದ ತಕ್ಷಣ ಇದಕ್ಕೆ ಮೇನ್ ಸೀಸನ್ ಯಾವುದಪ್ಪ ಅಂತಂದರೆ ಸೌತ್ ವೆಸ್ಟ್ ಮಾನ್ಸೂನ್. ಓಕೆನಾ. ಸೊ ಸೌತ್ ವೆಸ್ಟ್ ಮಾನ್ಸೂನ್ ಸೊ ಸೌತ್ ವೆಸ್ಟ್ ಮಾನ್ಸೂನ್ ಯಾವ ಟೈಮ್ ಪೀರಿಯಡಲ್ಲಿ ಬರೋದು? ಸೊ ಜೂನ್ ಟು ಅಕ್ಟೋಬರ್ ಆ ಒಂದು ಟೈಮಲ್ಲಿ, ಅಂತಂದರೆ ರೇನಿ ಸೀಸನಲ್ಲಿ ಬರುವಂಥದ್ದು ಅಲ್ವಾ. ಸೊ ನಿಮ್ಗೆ ಆಲ್ರೆಡಿ ಆದರ್ಶ್ ಸರ್ ಅವರು ಸೌತ್ ವೆಸ್ಟ್ ಮಾನ್ಸೂನ್ ಬಗ್ಗೆ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಸೊ ನಿಮಗೆ ಐಡಿಯಾ ಇದೆ. ಇದರ ಒಂದು ಸಮ್ಮರಿ ವಿಡಿಯೋ ನಿಮಗೆ ಬೇಕು ಅಂತಂದರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿದೆ. ಸೊ ದಯವಿಟ್ಟು ಹೋಗಿ ನೋಡಿ ಇಂಡಿಯಾ ಸೀಸನ್ಸ್ದು. ಓಕೆ, ಮರಿಬೇಡಿ. ಸೊ ಸೌತ್ ವೆಸ್ಟ್ ಮಾನ್ಸೂನ್ ಅಂದಿದ ತಕ್ಷಣವೇ ನಿಮಗೆ ರೇನಿ ಸೀಸನ್ ನೆನಪಾಗಬೇಕು. ಅಂತಂದರೆ ಏನು ಕನೆಕ್ಟ್ ಮಾಡ್ತಾ ಇದ್ದೀನಿ ನಾನಪ್ಪ ಅಂತಂದರೆ, ಖಾರಿಫ್ ಕ್ರಾಪ್ಸ್ ಅಂದಿದ ತಕ್ಷಣ ನೀರು ಅನ್ನೋದು ಜಾಸ್ತಿ ಬೇಕು ಈ ಒಂದು ಬೆಳೆಗಳನ್ನ ಬೆಳೆಸೋದಕ್ಕೆ. ಸೊ ಹಾಗಾಗಿ ನಾನು ರೇನಿ ಸೀಸನ್ಗೆ ಕನೆಕ್ಟ್ ಮಾಡಿದೆ. ಓಕೆನಾ. ಸೊ ಸೀಡ್ಸ್ ಸೋನ್ ಅಂದರೆ ನಾವು ಯಾವಾಗ ಬಿತ್ತನೆಯನ್ನು ಹಾಕ್ತೀವಪ್ಪ ಅಂತಂದರೆ ಜೂನ್ ಟು ಜುಲೈ. ಆ್ಯಂಡ್ ನಮಗೆ ಕ್ರಾಪ್ಸ್ ಯಾವಾಗ ಸಿಗುತ್ತಪ್ಪ ಅಂತಂದರೆ ಸೆಪ್ಟೆಂಬರ್ ಟು ಅಕ್ಟೋಬರ್. ಆ್ಯಂಡ್ ಎಕ್ಸಾಂಪಲ್ ಏನೇನು ಖಾರಿಫ್ ಕ್ರಾಪ್ಸ್ದು ಅಂತಂದರೆ ಪ್ಯಾಡಿ ಆಗಿರ್ಬೋದು, ರಾಗಿ, ಕಾಟನ್, ಜೋವಾರ್, ಮೇಸ್, ಆಯಿಲ್ ಸೀಡ್ಸ್ ಲೈಕ್ ಗ್ರೌಂಡ್ ನಟ್. ಅರ್ಥ ಆಗ್ತಾ ಇದೆಯಾ? ಸೊ ಇದು ಖಾರಿಫ್ ಕ್ರಾಪ್ಸ್. ನೆಕ್ಸ್ಟ್ ಬಂದ್ಬಿಟ್ಟು ರಾಬಿ ಕ್ರಾಪ್ಸ್. ಸೊ ರಾಬಿ ಅಂದ ತಕ್ಷಣ ರೇನ್ಸ್ ರಿಸೀವ್ಡ್ ಇನ್ ವಿಂಟರ್ ಮಂತ್ಸ್. ಅಂತಂದರೆ ನಮಗೆ ಸಾಕು, ವಿಂಟರ್ ಮಂತ್ಸಲ್ಲಿ ಎಷ್ಟು ಮಳೆ ಬೀಳುತ್ತೆ? ತುಂಬ ಕಮ್ಮಿ ಅಲ್ವಾ. ಸೊ ಅಷ್ಟು ನೀರಾದ್ರೂ ಸಾಕು ರಾಬಿ ಕ್ರಾಪ್ಸಿಗೆ. ಸೊ ಈ ಒಂದು ರಾಬಿ ಕ್ರಾಪ್ಸ್ ಬಂದ್ಬಿಟ್ಟು ಅಕ್ಟೋಬರ್, ನವೆಂಬರ್ ಈ ಒಂದು ಟೈಮಲ್ಲಿ ನಾವು ಬಿತ್ತನೆಯನ್ನು ಹಾಕ್ತೀವಿ. ಆ್ಯಂಡ್ ಪ್ರಾಡಕ್ಟ್ನ ತೊಗೊಳೋದು ಫೆಬ್ರವರಿ, ಮಾರ್ಚ್ ಮಂತಲ್ಲಿ ಆಗುತ್ತೆ. ಆ್ಯಂಡ್ ಇದ್ರದ್ದು ಬೆಸ್ಟ್ ಎಕ್ಸಾಂಪಲ್ ಅಂದರೆ ವೀಟ್, ಗೋಧಿ. ಆಯಿತಾ ಮಕ್ಕಳೇ? ಸೊ ಇದು ರಾಬಿ ಕ್ರಾಪ್ಸ್. ಡಿಫ್ರೆನ್ಸ್ ಇದಿರುತ್ತೆ. ಸೊ ನೀವು ಎಷ್ಟು ಯಾವ ಸೀಸನಲ್ಲಿ ಬೆಳೆಯುತ್ತೆ ಡೆಫಿನೆಟ್ಲಿ. ಆ್ಯಂಡ್ ಸೊ ಕೀವರ್ಡ್ಸ್ ಇದೆಲ್ಲ. ಓಕೆ ಫೈನ್, ನಿಮ್ಮನ್ನೇ ಕೇಳ್ತೀನಿ, ಕೀವರ್ಡ್ಸ್ ಏನು ಈ ಒಂದು ಆನ್ಸರ್ಗೆ? ಆಮೇಲೆ ನಾನು ಹೇಳ್ತಾ ಹೋಗ್ತೀನಿ. ಸೊ ಈ ಒಂದು ಆನ್ಸರ್ ಬರಿಬೇಕು ಅಂತಂದರೆ ಕೀವರ್ಡ್ಸ್ ಏನೇನು ಕಮೆಂಟ್ ಮಾಡಿ ಬೇಗ. ಎಸ್, ಓಕೆ ಫೈನ್. ಸೊ ಯಾವೊಂದು ಸೀಸನಲ್ಲಿ ಬೆಳೆಯುತ್ತೆ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಆ್ಯಂಡ್ ದೆನ್ ಯಾವಾಗ ನಾವು ಬಿತ್ತನೆಯನ್ನು ಹಾಕ್ತಾ ಇದ್ದೀವಿ, ಪ್ರಾಡಕ್ಟ್ ಯಾವಾಗ ಸಿಗ್ತಾ ಇದೆ, ಸೊ ಈ ಒಂದು ತಿಂಗಳು ಬರೆಯೋದು ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಎಕ್ಸಾಂಪಲ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಈ ಥರ ಡಿಫ್ರೆನ್ಸ್ ಕೇಳಿದಾಗ. ಓಕೆ ನಮ್ಮ ಮಕ್ಕಳೇ? ಎಸ್. ಸೊ ಮೇಜರ್ ಕ್ರಾಪ್ಸ್ ನಾನು ಆಲ್ರೆಡಿ ಹೇಳಿದೆ. ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿರೋವಂಥದ್ದು ಫುಡ್, ಆಹಾರ, ವಾಣಿಜ್ಯ, ನಾರಿನ ಹಾಗೂ ಪಾನೀಯ ಅಂದರೆ ಬೇವರೇಜ್, ಕುಡಿಯೋ ಅಂಥದ್ದು. ಸೊ ಆಹಾರದಲ್ಲಿ ನಿಮಗೆ ಪ್ಯಾಡಿ ಹಾಗೂ ವೀಟ್ ಇದೆ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ, ಗೋಧಿ ಆ್ಯಂಡ್ ಭತ್ತ. ಕಮರ್ಷಿಯಲಲ್ಲಿ ಕಬ್ಬು ಹಾಗೂ ಹೊಗೆ ಸೊಪ್ಪು, ಟೊಬ್ಯಾಕೋ ಇದೆ. ಆ್ಯಂಡ್ ಫೈಬರಲ್ಲಿ ಕಾಟನ್ ಹಾಗೂ ಬೇವರೇಜಲ್ಲಿ ಟೀ ಇದೆ. ಸೊ ಇದನ್ನು ಈಗ ನೋಡ್ತಾ ಹೋಗ್ತೀವಿ ಕ್ವೆಶನ್ ಫಾರ್ಮ್ಯಾಟ್ಸಲ್ಲಿ. ಓಕೆನಾ. ಸೊ ಪ್ಯಾಡಿ, ಸೊ ನಿಮಗೆ ಪ್ಯಾಡಿ ಬಗ್ಗೆ ಬರೀರಿ. ಸೊ ಎಕ್ಸ್ಪ್ಲೇನ್ ಹೌ ಪ್ಯಾಡಿ ಇಸ್ ಗ್ರೋನ್ ಅಂತ ಎಲ್ಲ ಕೇಳ್ತಾರೆ. ಸೊ ಭತ್ತ ಹೇಗೆ ಬೆಳಿತೀರಾ ಅಂತ ಕೇಳೋ ಕ್ವಶನ್ಗೆ ಈ ಥರ ಆನ್ಸರ್ ಬರೆದ್ರು ಆಗುತ್ತೆ. ಅಥವಾ
ಲೈನಲ್ಲಿ ಬರ್ಕೊಂಡು ಹೋದ್ರೂ ಆಗುತ್ತೆ. ನಿಮ್ಮ ಕನ್ವೀನಿಯನ್ಸ್ಗೆ ಚೆನ್ನಾಗಿ ಅರ್ಥ ಆಗಲಿ ಅಂತ ಈ ಥರ ಹಾಕಿದ್ದೀವಿ ನಾವು. ಓಕೆನಾ? ಸೊ ಇಲ್ಲಿ ಕೂಡ ನಾನು ಬರೀ ಕೀವರ್ಡ್ಸ್ ಹಾಕಿದ್ದೀನಿ ಮಕ್ಕಳೇ, ಇದನ್ನು ನೋಡ್ಕೊಂಡು ಹೋದರೆ ಸಾಕು. ಸೊ ಇಂಡಿಯಾ ರ್ಯಾಂಕ್ಸ್ ಫಸ್ಟ್, ಬೇಸಿಕಲಿ ಲಾರ್ಜೆಸ್ಟ್ ಪ್ರೊಡಕ್ಷನ್ ನಿಮಗೆ ಪ್ಯಾಡಿದು ಭಾರತದಲ್ಲಿ ಆಗೋದು. ಓಕೆನಾ? ಅದು ಫಸ್ಟ್ ಪಾಯಿಂಟ್ ಆಗುತ್ತೆ. ಸೆಕೆಂಡ್ ಪಾಯಿಂಟ್, ಅದ್ರದ್ದು ಟೆಂಪರೇಚರ್ ಹಾಗೂ ರೈನ್ಫಾಲ್ ಏನಾಗಿದೆ ನಾನು ಆಲ್ರೆಡಿ ಹಾಕಿದ್ದೀನಿ ಇಲ್ಲಿ. ಖಾರೀಫ್ ಕ್ರಾಪ್ ಇದು, ಖಾರೀಫ್ ಬೆಳೆ ಇದು ಅಂತಂದರೆ ಸೊ ಮಳೆ ಅನ್ನೋದು ನಮಗೆ ಡೆಫಿನೆಟ್ಲಿ ಜಾಸ್ತಿ ಬೇಕು ಅಲ್ವಾ. ಸೊ ಟೆಂಪ್ರೇಚರ್ ನೋಡಿ 25 ಡಿಗ್ರಿ ಸೆಲ್ಸಿಯಸ್ ಆ್ಯಂಡ್ ಮಳೆ ಅನ್ನೋದು 100 to 200 ಸೆಂಟಿಮೀಟರ್ಸ್ ಆಫ್ ರೇನ್ ಬೇಕಾಗುತ್ತೆ ನಮಗೆ, ರೈಟ್? ಆ್ಯಂಡ್ ದೆನ್ ಸಾಯಿಲ್, ಫರ್ಟೈಲ್ ಅಲುವಿಯಲ್ ಸಾಯಿಲ್ ಹಾಗೂ ಕ್ಲೇಯಿ ಸಾಯಿಲ್. ಸೊ ಸಾಯಿಲ್ಸ್ ಬಗ್ಗೆನೂ ಆದರ್ಶ್ ಸರ್ ಅವರು ನಿಮಗೆ ವಿಡಿಯೋನ ಮಾಡಿದ್ದಾರೆ. ಸೊ ಸಮರಿ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿದೆ, ಸೊ ಅದನ್ನು ನೋಡ್ತಾ ಹೋಗಿ. ಸೊ ಫರ್ಟೈಲ್ ಸಾಯಿಲ್, ಅಲುವಿಯಲ್ ಸಾಯಿಲ್ ಹಾಗೂ ಕ್ಲೇಯಿ ಸಾಯಿಲ್ ಬೇಕಾಗುತ್ತೆ. ಆ್ಯಂಡ್ ನೀರು, ನಿಂತ ನೀರು ಹಾಗೂ ಕಡಿಮೆ ಆದರೆ ನೀರಾವರಿ, ಇರಿಗೇಷನ್. ಸೊ ನಾನು ಆಲ್ರೆಡಿ ಹೇಳಿದೆ, ನೀರು ಅನ್ನೋದು ಜಾಸ್ತಿ ಬೇಕು ಈ ಒಂದು ಬೆಳೆಗೆ. ಅಕಸ್ಮಾತಾಗಿ ನೀರು ಸಾಲ್ತಾ ಇಲ್ಲ ಅಂತಂದರೆ ನಾವು ನೀರಾವರಿ ಮುಖಾಂತರ ನೀರನ್ನ ಅದಕ್ಕೆ ಆ ಬೆಳೆಗೆ ಕೊಡಬೇಕಾಗುತ್ತೆ. ಅರ್ಥ ಆಯ್ತಾ? ಸೊ ಅದೊಂದು. ಆ್ಯಂಡ್ ಎಲ್ಲೆಲ್ಲಿ ನಿಮಗೆ ಜಾಸ್ತಿ ಭತ್ತನ ಬೆಳೆಸ್ತಾರೆ ಅಂತಂದರೆ ಬೆಂಗಾಲ್. ಸೊ ಭತ್ತ ಅಂದಿದ ತಕ್ಷಣ, ಪ್ಯಾಡಿ ಅಂದಿದ ತಕ್ಷಣ ಬೆಂಗಾಲ್ ನಿಮಗೆ ನೆನಪಾಗಬೇಕು. ಓಕೆನಾ? ಸೊ ಲಾರ್ಜೆಸ್ಟ್ ಅದು ಒರಿಸ್ಸಾ, ಆಂಧ್ರ ಪ್ರದೇಶ್, ತಮಿಳುನಾಡು, ಕರ್ನಾಟಕ, ಉತ್ತರ ಪ್ರದೇಶ್ ಹಾಗೂ ಪಂಜಾಬ್. ಸೊ ಈ ಒಂದು ಜಾಗಗಳಲ್ಲಿ ಭತ್ತನ ಬೆಳೆಸ್ತಾರೆ, ರೈಟ್? ಎಸ್. ಸೊ ವಾಟ್ ಆರ್ ದ ರಿಕ್ವೈರ್ಮೆಂಟ್ಸ್ ಎಸೆನ್ಷಿಯಲ್ ಟು ಕಲ್ಟಿವೇಟ್ ವೀಟ್ ಆ್ಯಂಡ್ ಶುಗರ್ ಕೇನ್? ಸೊ ಈ ವೀಟ್ ಆ್ಯಂಡ್ ಶುಗರ್ ಕೇನ್ ಚೇಂಜ್ ಆಗ್ಬೋದು. ವೀಟ್ ಆ್ಯಂಡ್ ಪ್ಯಾಡಿ ಕೇಳ್ಬೋದು, ಅಥವಾ ಶುಗರ್ ಕೇನ್ ಆ್ಯಂಡ್ ಕಾಟನ್ ಕೇಳ್ಬೋದು, ಯಾವ ಥರ ಆದರೂ ಕೇಳ್ಬೋದು. ಬಟ್ ಈ ಒಂದು ಕ್ವೆಶನ್ ನಿಮಗೆ 4 ಮಾರ್ಕ್ಸಿಗೆ ಸೆಪ್ಟೆಂಬರ್ 2020 ಕೇಳಿದ್ದಾರೆ. ಅರ್ಥ ಆಗ್ತಾ ಇದೆಯಾ? ಸೊ ನಾನು ಸ್ಟಾರ್ಟಿಂಗಲ್ಲೇ ಹೇಳಿದೆ PYQPsನ ಕೊಡ್ತೀನಿ ಅಂತ. ಸೊ ಅದಕ್ಕೆ ಇದು. ಸೊ ಶುಗರ್ ಕೇನ್ ಹಾಗೂ ವೀಟ್ನ ಡಿಫ್ರೆನ್ಸ್ ಕೇಳಿದ್ದಾರೆ. ಓಕೆನಾ? ಸೊ ಶುಗರ್ ಕೇನ್ ಬಂದ್ಬಿಟ್ಟು ಸೆಕೆಂಡ್ ಪ್ಲೇಸ್ ಇನ್ ಪ್ರೊಡಕ್ಷನ್. ಸೊ ಪ್ರೊಡಕ್ಷನಲ್ಲಿ ಸೆಕೆಂಡ್ ಪ್ಲೇಸ್ ಅಲ್ಲಿದೆ ಭಾರತ, ಕಬ್ಬುದು. ಆ್ಯಂಡ್ ವೀಟ್ ಬಂದ್ಬಿಟ್ಟು ಲೀಡಿಂಗ್ ಎಕ್ಸ್ಪೋರ್ಟಿಂಗ್ ಕಂಟ್ರೀಸ್ ಆಫ್ ದ ವರ್ಲ್ಡ್. ಅಂದರೆ ಬೇಸಿಕಲಿ ನಾವು ಜಾಸ್ತಿ ಎಕ್ಸ್ಪೋರ್ಟನ್ನು ಮಾಡ್ತಾ ಇದ್ದೀವಿ. ಓಕೆನಾ? ಟೆಂಪ್ರೇಚರ್ 21 to 26 ಡಿಗ್ರಿ ಸೆಲ್ಸಿಯಸ್. ಆ್ಯಂಡ್ ಮಳೆ ಎಷ್ಟು ಬೇಕಾಗುತ್ತಪ್ಪ ಅಂತಂದರೆ 100 to 150 ಸೆಂಟಿಮೀಟರ್ಸ್ ಮಳೆ ಬೇಕಾಗುತ್ತೆ. ಇಲ್ಲಿ ಆವ್ರೇಜ್ ಮಿನಿಮಮ್. ಓಕೆನಾ? ಸೊ ನಿಮಗೆ 10 to 15 ಡಿಗ್ರಿ ಸೆಲ್ಸಿಯಸ್ ಟೆಂಪ್ರೇಚರ್ ಇದ್ರೂ ಸಾಕು, ಮಳೆ 50 to 70 ಸೆಂಟಿಮೀಟರ್ಸ್ ಇದ್ರೂ ಸಾಕು. ಯಾಕೆ? ಅಗೇನ್ ಯು ಕ್ಯಾನ್ ಕನೆಕ್ಟ್ ಬಿಕಾಸ್ ಇಟ್ ಇಸ್ ಅ ರಾಬಿ ಕ್ರಾಪ್. ರಾಬಿ ಕ್ರಾಪ್ ಅಂತಂದರೆ ವಿಂಟರ್ ಸೀಸನಲ್ಲಿ ಬರೋ ಅಂಥ ಮಳೆ ಸಾಕೋದಕ್ಕೆ ಅಲ್ವಾ? ಸೊ ಹಾಗಾಗಿ ಈ ಪಾಯಿಂಟ್ಸ್ನ ಬರೆಯೋದು ನಿಮಗೆ ಈಸಿ ಆಗಿಬಿಡುತ್ತೆ ಮಕ್ಕಳೇ. ಯಾಕಂದರೆ ನೀವು ಇದನ್ನು ನೆನ್ಪಿಟ್ಕೊಂಡಿರಬೇಕು. ಸೊ ರಾಬಿನ, ಖಾರೀಫಾ, ಝೈದಾ ಇದನ್ನು ನೆನ್ಪಿಟ್ಕೊಂಡ್ಬಿಟ್ರೆ ಈ ಒಂದು ಪಾಯಿಂಟ್ ಟೆಂಪ್ರೇಚರ್ ಹಾಗೂ ಮಳೆ ರೈನ್ಫಾಲ್ ಬರೆಯೋದು ಈಸಿ ಆಗಿಬಿಡುತ್ತೆ. ಓಕೆ? ಆ್ಯಂಡ್ ಇದಕ್ಕೆ ಬೇಕಾಗಿರೋವಂಥ ಸಾಯಿಲ್ ಫರ್ಟೈಲ್ ಲೋಮಿ ಸಾಯಿಲ್ ಮಿಕ್ಸ್ಡ್ ವಿತ್ ಬ್ಲ್ಯಾಕ್ ಸಾಯಿಲ್. ಆ್ಯಂಡ್ ಇದಕ್ಕೆ ಸ್ಯಾಂಡ್ ಮಿಕ್ಸ್, ಕ್ಲೇ ಆ್ಯಂಡ್ ಬ್ಲ್ಯಾಕ್ ಸಾಯಿಲ್ ಬೇಕಾಗುತ್ತೆ. ಮುಂದಕ್ಕೆ ನೋಡೋಣ. ಸೊ ಯಾವ್ಯಾವ ಜಾಗಗಳಲ್ಲಿ, ಸೊ ಬೇಸಿಕಲಿ ಇದನ್ನು 4 ಮಾರ್ಕ್ಸಿಗೆ ಕೇಳಿದ್ದಾರೆ. ಸೊ ನೀವು 4 ಪಾಯಿಂಟ್ಸ್ ಬರೆದ್ರು ಸಾಕು. ಆ್ಯಂಡ್ ಎವ್ರಿ ಪಾಯಿಂಟ್ ಇಸ್ ಲಿಟಲ್ ಬಿಗರ್. ಸೊ ಬೇಸಿಕಲಿ 4 ಪಾಯಿಂಟ್ಸ್ ಬರೆದ್ರೆ ಸಾಕು. ಉತ್ತರ ಪ್ರದೇಶ್, ಗುಜರಾತ್, ಮಹಾರಾಷ್ಟ್ರ, ಕರ್ನಾಟಕ, ತಮಿಳುನಾಡು ಆ್ಯಂಡ್ ಆಂಧ್ರ ಪ್ರದೇಶ್. ವೆನ್ ಇಟ್ ಕಮ್ಸ್ ಟು ವೀಟ್, ಓಕೆ, ನಾರ್ದರ್ನ್ ಪ್ಲೇನ್ಸ್ ಆಫ್ ಪಂಜಾಬ್, ಇದನ್ನು ಗ್ರ್ಯಾನರಿ ಆಫ್ ವೀಟ್ ಅಂತ ಕರೀತಾರೆ. ಸೊ ಇದನ್ನು 1 ಮಾರ್ಕ್ ಕೇಳೋವಂಥ ಚಾನ್ಸಸ್ ಇದೆ. ಗ್ರ್ಯಾನರಿ ಆಫ್ ವೀಟ್ ಯಾವ ಜಾಗಕ್ಕೆ ಕರಿತೀವಿ ಅಂತಂದರೆ ದಟ್ ಇಸ್ ನಾರ್ದರ್ನ್ ಪ್ಲೇನ್ಸ್ ಆಫ್ ಪಂಜಾಬ್. ಯಾಕೆ ಆ ಥರ ಕರಿತೀವಿ? ಬಿಕಾಸ್ ವೀಟ್ನ ಅಂದರೆ ಗೋಧಿನ ಬೆಳೆಸೋ ಅಂಥ ಎಲ್ಲ ಲೈಕ್ ಮಣ್ಣಾಗಿರ್ಬೋದು, ವಾತಾವರಣ ಆಗಿರ್ಬೋದು, ನೀರಾಗಿರ್ಬೋದು, ಕಂಡೀಷನ್ಸ್ ಪ್ರಾಪರ್ ಆಗಿದೆ. ಅರ್ಥ ಆಗ್ತಾಯಿದೆ? ಸೊ ಹಾಗಾಗಿ ಪಂಜಾಬ್ನ ನಾವು ಗ್ರ್ಯಾನರಿ ಆಫ್ ವೀಟ್ ಅಂತ ಕರಿತೀವಿ. ಆ್ಯಂಡ್ ದೆನ್ ಹರಿಯಾಣ, ಉತ್ತರ ಪ್ರದೇಶ್ ಫಸ್ಟ್ ಪ್ರೊಡಕ್ಷನ್ ಆಗುತ್ತೆ. ಓಕೆ, ಸೊ ವೀಟ್ ಇದು ಫಸ್ಟ್ ಪ್ರೊಡಕ್ಷನ್ ಉತ್ತರ ಪ್ರದೇಶಲ್ಲಿ ಆಗುತ್ತೆ. ಇದು ಕೂಡ 1 ಮಾರ್ಕ್ ಕೇಳುವಂಥ ಸಾಧ್ಯತೆಗಳಿದೆ. ಇದು ಅಷ್ಟೇ. ಓಕೆನಾ? ಅದು ಬಿಟ್ಟು ಬಿಹಾರ್, ಮಧ್ಯಪ್ರದೇಶ್, ರಾಜಸ್ಥಾನ್, ಗುಜರಾತ್, ಮಹಾರಾಷ್ಟ್ರ ಆ್ಯಂಡ್ ನಾರ್ತ್ ಕರ್ನಾಟಕ. ಸೊ ಈ ಒಂದು ಜಾಗಗಳಲ್ಲಿ ಮ್ಯಾಕ್ಸಿಮಮ್ ಆಗಿ ನಾವು ಪ್ರೊಡ್ಯೂಸ್ ಮಾಡ್ತಾ ಹೋಗ್ತೀವಿ ಗೋಧಿನ. ಅರ್ಥ ಆಯ್ತಾ? ಎಸ್. ನೆಕ್ಸ್ಟ್ ಫೈಬರ್ ಕ್ರಾಪ್. ಸೊ ಫುಡ್ ಕ್ರಾಪ್ಸ್ ಆಯಿತು. ಈಗ ಫೈಬರ್ ಕ್ರಾಪ್ ಆ್ಯಂಡ್ ಆಲ್ಸೋ ಶುಗರ್ ಕೇನ್ ಬಗ್ಗೆ ಕೂಡ ತಿಳ್ಕೊಂಡ್ವಿ. ಈಗ ಫೈಬರ್ ಕ್ರಾಪ್ ಕಾಟನ್ ಬಗ್ಗೆ ತಿಳಿತಾ ಹೋಗೋಣ. ಇದು ಕೂಡ ಖಾರೀಫ್ ಕ್ರಾಪ್ ಆಗಿದೆ ಅಂತಂದರೆ ನಮಗೆ ಮಳೆ ನೀರು ಅನ್ನೋದು ಜಾಸ್ತಿ ಬೇಕಾಗಿ ಬರುತ್ತೆ. ಓಕೆನಾ? ಆ್ಯಂಡ್ ಇಂಡಿಯಾ ರ್ಯಾಂಕ್ಸ್ ಫಸ್ಟ್ ಇನ್ ಏರಿಯಾ ಅಂಡರ್ ಕಲ್ಟಿವೇಶನ್ ಬಟ್ ಪ್ರೊಡಕ್ಷನ್ ಸೆಕೆಂಡ್ ಇದೆ. ಸೊ ಇಲ್ಲೇ ನಿಮ್ಗೆ ಅರ್ಥ ಆಗ್ಬೋದು, ನಾವು ಜಾಸ್ತಿ ಜಾಗನ ಇದಕ್ಕೆ ಉಪಯೋಗಿಸ್ಕೋತಾ ಇದ್ದೀವಿ ಕಾಟನ್ನ ಬೆಳೆಸೋದಕ್ಕೆ, ಬಟ್ ನಮಗೆ ಪ್ರೊಡಕ್ಷನ್ ಅನ್ನೋದು ಕಮ್ಮಿ ಬರ್ತಾ ಇದೆ. ಅರ್ಥ ಆಯ್ತಾ? ಸೊ ಅದು ಕಾಟನ್ ಸಿಚುವೇಶನ್ ಆಗಿದೆ. ಆ್ಯಂಡ್ ಟೆಂಪ್ರೇಚರ್ 20 to 25 ಡಿಗ್ರಿ ಸೆಲ್ಸಿಯಸ್, ಮಳೆ ಅನ್ನೋದು
75 to 150 ಸೆಂಟಿಮೀಟರ್ಸ್. ಆ್ಯಂಡ್ ಮಣ್ಣು ಯಾವ ರೀತಿಯಲ್ಲಿ ಇರಬೇಕಪ್ಪ ಅಂತಂದರೆ ಬ್ಲ್ಯಾಕ್ ಸಾಯಿಲ್ ಆಗಿರ್ಬೋದು ಆ್ಯಂಡ್ ಲೋಮಿ ಸಾಯಿಲ್. ಸೊ ಇವೆರಡು ರೀತಿಯಾದ ಮಣ್ಣನ್ನು ಉಪಯೋಗಿಸ್ಕೋತೀವಿ ಕಾಟನ್ನ ಬೆಳೆಸೋದಕ್ಕೆ. ಜಾಗಗಳು ಹರಿಯಾಣ. ಸೊ ನಿಮಗೆ ಕಾಟನ್ ಅಂದಿದ ತಕ್ಷಣನೇ ಹರಿಯಾಣ, ಮಧ್ಯಪ್ರದೇಶ್, ಸೊ ಈ ಕಡೆ ಭಾಗಗಳೆಲ್ಲ ನೆನಪಾಗಬೇಕು, ಓಕೆನಾ? ಬಿಕಾಸ್ ಆ ಕಡೆ ನಿಮಗೆ ಜಾಸ್ತಿ ಬ್ಲ್ಯಾಕ್ ಸಾಯಿಲ್ ಆ್ಯಂಡ್ ಲೋಮಿ ಸಾಯಿಲ್ ಇದೆ. ಸೊ ಹಾಗಾಗಿ ನಾವು ಕಾಟನ್ನ ಅಲ್ಲಿ ಜಾಸ್ತಿ ಬೆಳೆಸ್ತೀವಿ. ಹರಿಯಾಣ, ಮಧ್ಯಪ್ರದೇಶ್, ಗುಜರಾತ್, ಮಹಾರಾಷ್ಟ್ರ, ಕರ್ನಾಟಕ ಹಾಗೂ ಆಂಧ್ರ ಪ್ರದೇಶ. ಅರ್ಥ ಆಯ್ತಾ ಮಕ್ಕಳೇ? ಎಸ್. ಸೊ ನಿಮ್ಗೆ ಏನೇ ಡೌಟ್ ಇದ್ರೂ ಕಮೆಂಟ್ ಬಾಕ್ಸಲ್ಲಿ ಹಾಕಿರಿ. ನಾನು ಲಾಸ್ಟಲ್ಲಿ ಈ ಒಂದು ಚಾಪ್ಟರ್ ಆದಮೇಲೆ ಎಲ್ಲ ಡೌಟ್ಸ್ನೂ ಸಾಲ್ವ್ ಮಾಡ್ತಾ ಹೋಗ್ತೀನಿ, ಓಕೆನಾ? ಎಸ್. ಟೀ. ಸೊ ಟೀ, ಚಹಾ, ಸೊ ತುಂಬ ಫೇಮಸ್ ಆಗಿರುವಂಥ ಟೀ. ಆ್ಯಂಡ್ ಇಂಡಿಯನ್ ಟೀ ಆ್ಯಕ್ಚುಲಿ ತುಂಬಾ ಫೇಮಸ್, ಯಾಕಂದರೆ ನಾವು ಅದನ್ನು ಎಕ್ಸ್ಪೋರ್ಟ್ ಕೂಡ ಮಾಡ್ತಾ ಇದ್ದೀವಿ, ಓಕೆನಾ? ಸೊ ಅಷ್ಟು ಫೇಮಸ್ ಆಗಿದೆ. ಆ್ಯಂಡ್ ಲಾರ್ಜೆಸ್ಟ್ ಪ್ರೊಡಕ್ಷನ್ ಆಗಿದೆ ಚಹಾ. ಟೆಂಪ್ರೇಚರ್ ಏನಪ್ಪ ಅಂತಂದರೆ ಆವ್ರೇಜ್ ಟೆಂಪ್ರೇಚರ್ 21 ಡಿಗ್ರಿ ಸೆಲ್ಸಿಯಸ್. ಆ್ಯಂಡ್ ಮಳೆ ಬಂದ್ಬಿಟ್ಟು 100 to 200 ಸೆಂಟಿಮೀಟರ್ಸ್ ಇದ್ರೂ ಸಾಕು, ಓಕೆ? ಮಣ್ಣು ಸ್ಯಾಂಡ್ ಮಿಕ್ಸ್ಡ್ ಬ್ಲ್ಯಾಕ್ ಸಾಯಿಲ್. ಸೊ ಮರಳಿರಬೇಕು, ಅದ್ರ ಜೊತೆಗೆ ಕಪ್ಪು ಮಣ್ಣು ಕೂಡ ಮಿಕ್ಸ್ ಮಾಡಿರಬೇಕು, ಓಕೆ? ಸೊ ಅಂಥ ಒಂದು ಮಣ್ಣಲ್ಲಿ ಟೀನ ನಾವು ಬೆಳೆಸ್ತೀವಿ. ಪ್ಲೇಸಸ್ ಅಸ್ಸಾಂ. ಸೊ ಟೀ ಅಂದಿದ ತಕ್ಷಣ ನಿಮಗೆ ನಾರ್ತ್ ಈಸ್ಟ್ ಅಸ್ಸಾಂ ಇದೆಲ್ಲ ನೆನಪಾಗಬೇಕು. ಸೊ ವೆಸ್ಟ್ ಬೆಂಗಾಲ್, ತಮಿಳ್ನಾಡು ಹಾಗೂ ಕೇರಳ. ಅಸ್ಸಾಂ ಮೇನಾಗಿ, ಓಕೆನಾ? ಸೊ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ ಅಲ್ಲಿ. ಸೊ ಟೀ ಅಂದಿದ ತಕ್ಷಣ ಅಸ್ಸಾಂ, ವೆಸ್ಟ್ ಬೆಂಗಾಲ್, ತಮಿಳ್ನಾಡು ಹಾಗೂ ಕೇರಳ, ರೈಟ್? ಸೊ ನೀವು ಇವಾಗ ನೋಡ್ಬೋದು ಈ ಬಾಕ್ಸಸಲ್ಲಿ ನಾನು ಪ್ರತಿಯೊಂದರಲ್ಲೂ ಲಾರ್ಜೆಸ್ಟ್ ಪ್ರೊಡಕ್ಷನ್ ಅಥವಾ ಲಾರ್ಜೆಸ್ಟ್ ಎಕ್ಸ್ಪೋರ್ಟರ್, ಸೊ ಇದನ್ನು ಹಾಕಿದ್ದೀನಿ. ಟೆಂಪ್ರೇಚರ್, ರೈನ್ಫಾಲ್ ಹಾಕಿದ್ದೀನಿ. ಯಾವ ಮಣ್ಣು ಉಪಯೋಗಿಸ್ತೀವಿ ಅಂತ ಹಾಕಿದ್ದೀನಿ. ಆ್ಯಂಡ್ ಜಾಗಗಳು. ಸೊ ಈ ಒಂದು 4 ಪಾಯಿಂಟ್ಸ್ನ ನೆನ್ಪಿಟ್ಕೊಂಡಿದ್ರೆ ಈ ಆನ್ಸರ್ಗಳನ್ನ ನೀವು ಬರೀತಾ ಹೋಗ್ಬೋದು. ಅರ್ಥ ಆಗ್ತಾ ಇದೆಯಾ? ಇದರ್ ಇಟ್ ಕೆನ್ ಬಿ ಅ ಫುಡ್ ಗ್ರೇನ್, ಫೈಬರ್ ಕ್ರಾಪ್ ಆಗಿರ್ಬೋದು, ಈ ಥರ ಬೇವ್ರೇಜ್ ಕ್ರಾಪ್ ಆಗಿರ್ಬೋದು, ಎಲ್ಲದಕ್ಕೂ ಈ 4 ಪಾಯಿಂಟ್ಸ್ನ ನೆನ್ಪಿಟ್ಕೊಂಡಿರಿ, ಓಕೆನಾ? ಎಸ್. ಹಾಂ, ಸೊ ಲಾಸ್ಟ್ ಸೆಟ್ ಆಫ್ ಕ್ವೆಶ್ಚನ್ ಇದು ಈ ಒಂದು ಚಾಪ್ಟರಲ್ಲಿ. ನೇಮ್ ದ ಫ್ಲವರ್ಸ್ ಗ್ರೋನ್ ಇನ್ ಇಂಡಿಯಾ. ನಾನು ಆಲ್ರೆಡಿ ಹೇಳಿದೆ ನಿಮಗೆ. ಸೊ ಫ್ಲವರ್ಸ್ದು ನೇಮ್ಸ್ ಕೊಡ್ತೀನಿ, ಯಾವ್ದ್ಯಾವ ಫ್ಲವರ್ಸ್ ನಮ್ಮ ಭಾರತದಲ್ಲಿ ಬೆಳೆಸ್ತೀವಿ ಅಂತ. ಸೊ ನಿಮ್ಮ ಫೇವ್ರೆಟ್ ಫ್ಲವರ್ ಯಾವುದು ಅಂತ ಕೆಳಗಡೆ ಕಮೆಂಟ್ ಮಾಡಿ. ನಾನಿಲ್ಲಿ ಓದ್ತಾ ಹೋಗ್ತೀನಿ. ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಯಾವ್ದು ಕೊಟ್ಟಿದ್ದಾರೋ. ಮಲ್ಲಿಗೆ, ದುಂಡು ಮಲ್ಲಿಗೆ, ಸಂಪಿಗೆ, ಚೆಂಡು ಹೂವು, ಸೇವಂತಿಗೆ, ಕನಕಾಂಬರ, ಗುಲಾಬಿ ಹಾಗೂ ಲಿಲಿ. ಸೊ ನನ್ನ ಫೇವ್ರೆಟ್ ಗುಲಾಬಿ ಅನಿಸುತ್ತೆ, ನನಗೂ ಗೊತ್ತಿಲ್ಲ. ಸುಮಾರು ಆಪ್ಷನ್ಸ್ ಇದೆ. ನಿಮ್ಗೆ ಯಾವ್ದು ಇಷ್ಟ ಕಮೆಂಟ್ ಮಾಡಿ. ಸೊ ಇಲ್ಲಿಗೆ ಈ ಒಂದು ಚಾಪ್ಟರ್ನ ಮುಗಿಸ್ತೀನಿ. ಇದಕ್ಕಿಂತ ಮುಂಚೆ ಒಂದು ಕ್ವೆಶ್ಚನ್ ಇದೆ. ಸೊ ಇದನ್ನು ನೀವು ಆನ್ಸರ್ ಮಾಡ್ತಾ ಹೋಗಬೇಕು. ಇಷ್ಟೆಲ್ಲ ಪಾಠ ಮಾಡಿದ್ದಕ್ಕೆ ಒಂದು ಆಪ್ಷನ್ ಕ್ವೆಶ್ಚನು. ಸೊ ದ ಟರ್ಮ್ ಗ್ಲೋಬಲ್ ರೆವಲ್ಯೂಷನ್ ಡಿನೋಟ್ಸ್ ದ ಪ್ರೋಗ್ರೆಸ್ ಅಚೀವ್ಡ್ ಇನ್ ದ ಫೀಲ್ಡ್ ಆಫ್ ಡ್ಯಾಶ್. ಸೊ ಇದು ನಾನು ಇಲ್ಲಿ ಕವರ್ ಮಾಡಿಲ್ಲ, ಬಟ್ ಕ್ವೆಶ್ಚನ್ ಕೇಳಿದ್ದೀನಿ. ಆನ್ಸರ್ ಮಾಡಿ, ಅದಾದಮೇಲೆ ನಾನು ಕ್ವೆಶ್ಚನ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಆಪ್ಷನ್ ಎ ಗೋಲ್ಡ್ ಮೈನಿಂಗ್, ಆಪ್ಷನ್ ಬಿ ಹಾರ್ಟಿಕಲ್ಚರ್ ತೋಟಗಾರಿಕೆ, ಆಪ್ಷನ್ ಸಿ ಡೈರಿ ಫಾರ್ಮಿಂಗ್, ಆಪ್ಷನ್ ಡಿ ಫಿಶರೀಸ್ ಮೀನುಗಾರಿಕೆ. ಸೊ ಯಾವ್ದು ಆಪ್ಷನ್ ಅಂತ ಬೇಗ ಬೇಗ ಕಮೆಂಟ್ ಮಾಡಿ. ಗೋಲ್ಡನ್ ರೆವಲ್ಯೂಷನ್, ಸುವರ್ಣ ಕ್ರಾಂತಿ ಅಂತ ಏನಕ್ಕೆ ಹೇಳ್ತೀವಿ ನಾವು? ಎಸ್, ಸೊ ದಿ ಆನ್ಸರ್ ಇಸ್ ಬಿ ಹಾರ್ಟಿಕಲ್ಚರ್. ಎಸ್, ಸೊ ದ ಆನ್ಸರ್ ಇಸ್ ಬಿ ಹಾರ್ಟಿಕಲ್ಚರ್. ತೋಟಗಾರಿಕೆ ಯಾಕಪ್ಪ ಗೋಲ್ಡನ್ ರೆವಲ್ಯೂಷನ್ ಅಂತ ಹೇಳ್ತೀವಿ ಅಂತಂದರೆ, ಒನ್ ಪಾಯಿಂಟ್ ಆಫ್ ಟೈಮಲ್ಲಿ ಹಾರ್ಟಿಕಲ್ಚರಿಂದ ತುಂಬ ಲಾಭ ಸಿಕ್ತು, ಓಕೆನಾ? ಸೊ ಹಾರ್ಟಿಕಲ್ಚರ್ ಅಂದರೆ ಮೇನಾಗಿ ತರಕಾರಿ, ಹಣ್ಣು ಇದನ್ನೆಲ್ಲ ಬೆಳೆಸೋವಂಥದ್ದು ಹಾರ್ಟಿಕಲ್ಚರ್ ಅಂತ ಹೇಳ್ತೀವಿ. ಸೊ ಇದು ಒಂದು ಸೂಪರ್ ಡೂಪರ್ ಹಿಟ್ ಆಗಿದ್ದ ಕಾರಣ ಇದಕ್ಕೆ ನಾವು ಗೋಲ್ಡನ್ ರೆವಲ್ಯೂಷನ್ ಅನ್ನೋ ಒಂದು ಹೆಸರನ್ನ ಹಾಕಿದ್ದೀವಿ, ಓಕೆನಾ? ಎಸ್. ಸೊ ಇಲ್ಲಿಗೆ ಈ ಒಂದು ಚಾಪ್ಟರ್ ಇಂಡಿಯಾ ಲ್ಯಾಂಡ್ ಯೂಸ್ ಆ್ಯಂಡ್ ಅಗ್ರಿಕಲ್ಚರ್, ಭಾರತದ ಭೂ ಬಳಕೆ ಹಾಗೂ ಕೃಷಿನ ಮುಗಿಸ್ತಿದ್ದೀವಿ. ಪರೀಕ್ಷೆ ಆ್ಯಪ್ನ ರಿಲೀಸ್ ಮಾಡಿದ್ದೀವಿ. ನೀವಿನ್ನ ಡೌನ್ಲೋಡ್ ಮಾಡ್ಕೊಂಡಿಲ್ಲ ಅಂತಂದರೆ ಪ್ಲೇಸ್ಟೋರ್ಗೆ ಹೋಗಿ ಇಮಿಡಿಯೇಟ್ಲಿ ಇನ್ಸ್ಟಾಲ್ ಮಾಡಿಕೊಂಡು ಈ ಮೂಮೆಂಟಲ್ಲಿ ಅದನ್ನು ಉಪಯೋಗಿಸ್ಕೊಳ್ಳಿ. ಎಸ್, ಆ್ಯಂಡ್ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಮರಿಬೇಡಿ. ಇನ್ಸ್ಟಾಗ್ರಾಮಲ್ಲಿ ಫಾಲೋ ಆಗಿ. ಆ್ಯಂಡ್ ನಮ್ಮ ಪರೀಕ್ಷೆಯ ಪರಿವಾರ ನಿಮ್ಮ ಜೊತೆ ಯಾವಾಗಲೂ ಇದೆ. Until then, signing off, Sahana. So, ಇಲ್ಲಿಗೆ ಮುಗೀತು. ನೆಕ್ಸ್ಟ್ ಕ್ಲಾಸಲ್ಲಿ ಮೀಟ್ ಆಗೋಣ. ಥ್ಯಾಂಕ್ ಯು. ಬಾಯ್.